ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಆಷಾಢ ಮಾಸದ ಪರ್ವಕಾಲ ಪ್ರಾರಂಭ ಆಗಿದೆ. ಇವತ್ತು ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ನಾವೆಲ್ಲ ಬಂದಿದ್ದೇವೆ. ಉತ್ತರಾಯಣವೂ ಪುಣ್ಯಕಾಲವೇ, ದಕ್ಷಿಣಾಯಣವೂ ಪುಣ್ಯಕಾಲವೇ. ಹೆಸರು ಉತ್ತರ ದಕ್ಷಿಣ ಇದೆ ಅಂತ ಯಾರೂ ಕೂಡ ಅದನ್ನು ತಪ್ಪಾಗಿ ಭಾವಿಸಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ದಕ್ಷಿಣಾಯಣ ಪರ್ವಕಾಲ, ಸೂರ್ಯನ ರಥ ಸ್ವಲ್ಪ ದಕ್ಷಿಣದ ಕಡೆಗೆ ಬರ್ತಾ ಇದೆ ಅಂತ ಅಭಿಪ್ರಾಯ. ಈ ಮಾಸದ ಪರ್ವಕಾಲದಲ್ಲಿ ಗುರುಸಾರ್ವಭೌಮರು ರಚನೆ ಮಾಡಿದ ರಾಮಚಾರಿತ್ರ್ಯ ಮಂಜರಿಯ ಕುರಿತು 3 ದಿನಗಳ ಪ್ರವಚನವನ್ನು ಮಾಡ್ತಾ ಇದ್ದೇನೆ. ಮಂತ್ರಾಲಯ ಪ್ರಭುಗಳು ಮಹಾತ್ಮರು ಅಂತನ್ಲಿಕ್ಕೆ ರಾಮಚಾರಿತ್ರ್ಯ ಮಂಜರಿಯೂ ಒಂದು ನಿದರ್ಶನ. ಅವರನ್ನು ನಾವು ಕಾಣಲಿಲ್ಲ. ಅವರ ಗ್ರಂಥಗಳ ಮೂಲಕ ಅವರು ಹೇಗಿದ್ದರು, ಅವರ ಮಹತ್ವ, ಅವರ ತಿಳುವಳಿಕೆ ಎಷ್ಟು ದೊಡ್ಡದು ನಮಗೆ ನಿಲುಕದ್ದು ಅಂತನ್ಲಿಕ್ಕೆ ಇಂಥ ಕೃತಿಗಳು ಜ್ವಲಂತ ನಿದರ್ಶನ. ವ್ಯಕ್ತಿ ಅವನ ಒಳಗಿರುವ ಶಕ್ತಿ ಕಣ್ಣಿಗೆ ಕಾಣಲ್ಲ. ವ್ಯಕ್ತಿನೂ ಕಾಣಲ್ಲ ಅಂದಾಗ ಅವನ ಕಾರ್ಯಗಳಿಂದ ಅವನ ವ್ಯಕ್ತಿತ್ವವನ್ನು ತಿಳಿಲಿಕ್ಕೆ ಅವಕಾಶ ಇದೆ. ಅವರ ಕೃತಿಗಳೇ ನಮಗೆ ಅವರು ಹೇಗಿದ್ದರು ಅಂತ ತಿಳಿಸ್ಲಿಕ್ಕೆ ಇವತ್ತು ಬಹಳ ದೊಡ್ಡ ಸಾಕ್ಷಿಗಳು. ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡ್ತಾ ಇಲ್ಲ. ಆದರೆ ಆ ಹೋರಾಟ ಮಾಡಿದ್ರಿಂದ ಬಂದ ಲಾಭ ಫಲ ಅನುಭವಿಸುವ ನಮಗೆ ಅವರು ಹೋರಾಟ ಮಾಡಿದವರು ಹೇಗಿರಬೇಡ ಅಂತ ನಮಗೆ ತಿಳಿಲಿಕ್ಕಾಗ್ತದಷ್ಟೇ. ಹಾಗಾಗಿ ಕೃತಿಗಳು, ಅವರಿಂದ ನಡೆದಂಥ ಕಾರ್ಯಗಳು, ಆ ವ್ಯಕ್ತಿಗಳ ಶಕ್ತಿ ಎಷ್ಟು ದೊಡ್ಡದು ಅಂತನ್ನೋದನ್ನು ಅನುಸಂಧಾನ ಮಾಡ್ಬೋದು. ವಾದೀಂದ್ರ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ಗುರು ಸಾರ್ವಭೌಮರೇ, ನಿಮ್ಮಂಥ ಮಹಾತ್ಮರಿಗಷ್ಟೇ ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಿಂದೆಲ್ಲ ಮಹಾತ್ಮರನ್ನು ಪರಿಚಯ ಮಾಡಿಕೊಳ್ಳುವಾಗ ಹೀಗೂ ಹೇಳ್ತಿದ್ರಂತೆ ಕಥೆಗಳನ್ನು. ಬಹಳ ದೊಡ್ಡದನ್ನು ಇನ್ಯಾರಿಂದಲೂ ಸಾಧ್ಯವಾಗಲ್ಲ ಅಂತ ಅನಿಸಿದಾಗ ಅನಾಯಾಸೇನ ಮಾಡಿಬಿಟ್ರೆ ಕೆಲಸ, ಇವರು ಮಹಾತ್ಮರೇ ಅಂತ ನಿಶ್ಚಯಿಸ್ತಿದ್ರಂತೆ. ಮಹಾನುಭಾವರಾದ ಅಗಸ್ತ್ಯರು ಅಂತ ಋಷಿಗಳು. ಅಗಸ್ತ್ಯ ಋಷಿಗಳು ಸಮುದ್ರದ ನೀರನ್ನೆಲ್ಲ ಕೈಯಲ್ಲಿ ಆಚಮನ ಮಾಡಿದ್ರಂತೆ. ಯಾರಾದರೂ ಸಮುದ್ರದ ನೀರನ್ನು ಕೈಗೆ ಆಚಮನ ಮಾಡಿಕೊಳ್ಳಿಕ್ಕೆ ಅಂತ ತಗೊಂಡು ನೀರೆಲ್ಲ ಕುಡಿಲಿಕ್ಕಾಗ್ತದ? ಆದರೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಸಮುದ್ರದ ನೀರನ್ನೇ ಆಚಮನ ಮಾಡಿದ ಅಗಸ್ತ್ಯ ಋಷಿಗಳನ್ನು ನೆನಪಿಸ್ಕೊಳ್ತೇವೆ. ಗುರು ಸಾರ್ವಭೌಮರ ರಾಮಚಾರಿತ್ರ್ಯ ಮಂಜರಿ ನೋಡಿದಾಗಲೂ ಅಗಸ್ತ್ಯರ ನೆನಪಾಗ್ತದೆ. ನಿಮ್ಮಂಥವರಿಗಷ್ಟೇ ಇಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅಂತ ಉದ್ಗಾರ ತೆಗಿತಾರೆ. ವಾಚಾ ಸಂಕ್ಷಿಪ್ತಯಾ ಯತ್ ಬಹುಚರಿತ ಮುಪಾವರ್ಣಯಸ್ತ್ವಂ ಮುರಾರೇ. ಸಂಕ್ಷಿಪ್ತಯ ವಾಚ ಬಹುಚರಿತಂ. ರಾಮಾಯಣ ಎಷ್ಟು ವಿಸ್ತಾರವಾದ ಕೃತಿ, ರಾಮನ ಚರಿತ್ರೆ ಎಷ್ಟು ಅಪಾರವಾಗಿದೆ, ಸಮುದ್ರದಷ್ಟು. ನೀವು 11 ಶ್ಲೋಕದಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಸೆರೆ ಹಿಡಿತೀರಿ ಅಂತಂದರೆ, ಅಗಸ್ತ್ಯ ಋಷಿಗಳು ಸಮುದ್ರದ ನೀರನ್ನು ಆಚಮನ ಮಾಡಲಿಕ್ಕೆ ಕೈಯಲ್ಲಿ ಸೆರೆ ಹಿಡಿದಾಗಿದೆ.
ಹಾಗಾಗಿ ನೀವು ಮಹಾತ್ಮರು ಅಂತನ್ಲಿಕ್ಕೆ ಈ ಕೃತಿನೇ ನಮಗೆ ನಿದರ್ಶನ ಅಂತ ವರ್ಣನೆ ಮಾಡ್ತಾರೆ. ಇದು ವಾದೀಂದ್ರ ತೀರ್ಥರ ಗುರುಸಾರ್ವಭೌಮದಲ್ಲಿ ನೋಡುವಂಥ ಒಂದು ಮಾತು. ಗುರುಸಾರ್ವಭೌಮರ ಸ್ತೋತ್ರ ಗುರುಗುಣಸ್ತವನ ಅಂತ ಇದೆ, ಅಲ್ಲಿ ಹೇಳಿದಂಥ ಮಾತನ್ನು ನೋಡ್ಬೋದು. ಈ ಕೃತಿಯನ್ನು ದಿನನಿತ್ಯದಲ್ಲಿ ಪಠನ ಮಾಡ್ತಾ ಇದ್ದರೆ ಒಂದರ್ಥದಲ್ಲಿ ರಾಮಾಯಣವನ್ನೇ ನಾವು ಪೂರ್ಣ ಪಠನ ಮಾಡಿದ ಫಲ ಸಿಗ್ತದೆ. ಅದರಲ್ಲೇನು ಸಂಶಯ ಪಡೋದು ಬೇಕಾಗಿಲ್ಲ. ರಾಮನಾಮವೂ ಅದ್ಭುತ, ರಾಮಾಯಣದಲ್ಲಿ ಬರುವ ಚರಿತ್ರೆನೂ ಅದ್ಭುತ. ಮೇಲಾಗಿ ರಾಮಾಯಣ ಅಂತಂದರೆ ನಮ್ಮನ್ನು ತಿದ್ದಲಿಕ್ಕಿರುವಂಥ ಗ್ರಂಥ, ಅದು ನಮ್ಮನ್ನು ಮಾರ್ಪಾಡು ಮಾಡಿಕೊಳ್ಳಿಕ್ಕಿರುವಂಥ ಗ್ರಂಥ. ಪ್ರತಿ ಶಬ್ದಗಳಲ್ಲಿ ಗುರುಸಾರ್ವಭೌಮರು ಬಹಳಷ್ಟು ಕಥೆಗಳನ್ನು ಸೆರೆ ಹಿಡಿದು ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತಾರೆ. ರಾಮಚಾರಿತ್ರ್ಯ ಮಂಜರಿಯ ಪ್ರಾರಂಭ ಈ ರೀತಿ ಆಗ್ತಾ ಇದೆ. ಸ್ರಗ್ಧರ ಅಂತ ಒಂದು ವೃತ್ತ. ಸ್ರಗ್ಧರ ಅಂದರೆ ಸ್ರಕ್ ಅಂದರೆ ಸಂಸ್ಕೃತದಲ್ಲಿ ಮಾಲೆ, ಮಾಲೆಗೆ ಸ್ರಕ್ ಅಂತ ಕರೀತಾರೆ. ಸ್ರಗ್ಧರ ಅಂದರೆ ಮಾಲೆ ಅಂತೆ ಇದೆ. ಇಷ್ಟು ಸದ್ಯಕ್ಕೆ ತಿಳ್ಕೊಂಡಿರೋಣ. ಇನ್ನು ಅಲಂಕಾರ ಶಾಸ್ತ್ರ, ಛಂದಶಾಸ್ತ್ರ ಅದನ್ನು ಆಮೇಲೆ ನೋಡೋಣಂತೆ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾ ಹೃದನುಜ ಸಹಿತಃ ತಾಟಕಾಂಘಾತುಕೋಸ್ತ್ರಂ. ಬ್ರಹ್ಮಾದ್ಯಂ ಅಂತ ಪಾಠ ಇದೆ, ಬ್ರಾಹ್ಮಾದ್ಯಂ ಅಂತ ಇನ್ನೊಂದಿದೆ. ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾ ಶಾಪಂಚ ಭಂಕ್ತ್ವಾ ಅಂತ ಒಂದು ಪಾಠ. ಅಹಲ್ಯಾ ಶಾಪಾಚ್ಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀಂ ನ ಪ್ರಸೀದೇತ್. ಇದು ಮೊದಲನೇ ಶ್ಲೋಕ. ರಾಮಾಯಣದಲ್ಲಿ ಬರುವ ಕಾಂಡಗಳು ನಾವು ಕೇಳಿದಂತೆ ಬಾಲಕಾಂಡದಿಂದ ಆರಂಭಿಸಿ 7 ಕಾಂಡಗಳಿದ್ದಾವೆ. ಇದು ವಾಲ್ಮೀಕಿ ರಾಮಾಯಣ ನೋಡಿದವರಿಗೆಲ್ಲ ಗೊತ್ತೇ ಇದೆ. ಆಮೇಲೆ ಬಂದವರು ಅದನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಿದ್ದನ್ನು ಅನುಸಂಧಾನ ಮಾಡ್ತೇವೆ. ವಾಲ್ಮೀಕಿ ರಾಮಾಯಣಕ್ಕೆ ಮೂಲ ಯಾವುದು? ಹಯಗ್ರೀವ ರೂಪಿ ಭಗವಂತ ರಚಿಸಿಕೊಟ್ಟಂತಹ ಮೂಲ ರಾಮಾಯಣ ಅಂತ ಇದೆ. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕದಷ್ಟು ವಿಸ್ತಾರ. ಮೂಲ ರಾಮಾಯಣ ವಾಲ್ಮೀಕಿಗಳೇ ಹೇಳುವಂತೆ 100 ಕೋಟಿ ವಿಸ್ತಾರ. 100 ಕೋಟಿ ವಿಸ್ತಾರದ ಮೂಲ ರಾಮಾಯಣ ಸಿಕ್ಕಿಲ್ಲ. ಒಂದರ್ಥದಲ್ಲಿ ಒಳ್ಳೆಯದು ಆಯಿತು, ಒಂದರ್ಥದಲ್ಲಿ ಕೆಟ್ಟದ್ದು ಆಯಿತು. ಕೆಲವು ಸಿಗದೇ ಇರೋದೇ ಒಳ್ಳೆಯದು ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಸಿಕ್ಕಿದ್ದಕ್ಕೆಲ್ಲ ಸೆಕ್ಯುಲರಿಸಮ್ ಅನ್ನೋ ಬಣ್ಣ ಹಚ್ಚಿಬಿಟ್ರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಒಂದರ್ಥದಲ್ಲಿ ಸಿಗದೇ ಇದ್ದದ್ದು ಒಳ್ಳೆಯದೇ. ಇಂಥ ಉದ್ದೇಶಗಳಿಂದಲೂ ಮರೆಮಾಚಿಸಿರ್ತಾನೋ ಏನೋ ದೇವರು ಗೊತ್ತಿಲ್ಲ. ದೇವಲೋಕದಲ್ಲಿ ಹೆಚ್ಚೆಚ್ಚು ಪ್ರಸ್ತುತವಾಗಿರುವಂಥ ರಾಮಾಯಣ ಮೂಲ ರಾಮಾಯಣ 100 ಕೋಟಿ ವಿಸ್ತಾರವಾಗಿದೆ. ಬ್ರಹ್ಮದೇವರಿಂದ ನಾರದರಿಗೆ, ನಾರದರಿಂದ ವಾಲ್ಮೀಕಿಗಳಿಗೆ ಅಂತ ಒಂದಿಷ್ಟು ವಿಷಯಗಳು ಪ್ರಸ್ತಾಪ ಆದದ್ದನ್ನು 24,000 ಶ್ಲೋಕದಲ್ಲಿ ಸೆರೆ ಹಿಡಿದುಕೊಟ್ರು ವಾಲ್ಮೀಕಿ ಋಷಿಗಳು. ಪ್ರಾಚೇತಸ ಅಂತ ಅವರನ್ನು ಕರೀತಾರೆ. ವಾಲ್ಮೀಕಿಗಳ ಜಾತಿ ಹುಡುಕೊಂಡು ಹೋಗೋ ಸಾಹಸ ನಾವು ನೀವು ಮಾಡೋದು ಬೇಡ. ಅದನ್ನು ಮತ್ತೆ ಡಿಬೇಟ್ ಕರೆದು ಜಗಳ ಆಡೋದಕ್ಕಿಂತ ವಾಲ್ಮೀಕಿಗಳ ರಾಮಾಯಣ ಎಷ್ಟು ಚೆನ್ನಾಗಿದೆ ಅಂತ ಚಿಂತಿಸೋಣ. ಸದ್ಯದಲ್ಲಿ 24,000 ಶ್ಲೋಕವೇ ಮಾಡಲಿಕ್ಕೆ ಕಾರಣ ಗಾಯತ್ರಿ ಮಂತ್ರ. 24 ಅಕ್ಷರದ ಗಾಯತ್ರಿಯ ವ್ಯಾಖ್ಯಾನ ರೂಪವಾಗಿ ವಾಲ್ಮೀಕಿಗಳು ರಾಮಾಯಣವನ್ನು ಕೊಟ್ಟರು ಅಂತ ರಾಮಾಯಣದಲ್ಲೇ ಈ ವಿಷಯಗಳು ಪ್ರಸ್ತಾಪ ಆಗ್ತವೆ ಕೆಲವು ಕಡೆ. ಹಾಗಾಗಿ ಮೂಲ ಟೆಕ್ಸ್ಟ್ ಏನಿದೆ ವಾಲ್ಮೀಕಿಗಳದ್ದನ್ನು ನೋಡಿದಾಗ ನಮಗೆ ಅನುಸಂಧಾನಕ್ಕೆ ಬರ್ತದೆ. ಕೆಲವು ಸ್ವಲ್ಪ ಸೇರಿಕೊಂಡಿದೆ, ಕೆಲವು ತೆಗೆದು ಹಾಕಿದ್ದು ಇದೆ ಶ್ಲೋಕಗಳು. ಇರಲಿ, ಅದು ಎಲ್ಲ ಕಾಲದಲ್ಲಿ ನಡೀತದೆ. ನಂತರದಲ್ಲಿ ಬೇರೆ ಬೇರೆ ರಾಮಾಯಣಗಳು ಪುರಾಣದಲ್ಲಿ ಇದ್ದದ್ದು ಅಧ್ಯಾತ್ಮ ರಾಮಾಯಣ ಅಂತ ಕೆಲವು, ಪದ್ಮ ಪುರಾಣದಲ್ಲಿ ರಾಮಾಯಣ ಪ್ರಸ್ತಾಪ ಆಗಿದೆ, ಅಗ್ನಿ ಪುರಾಣದಲ್ಲಿ ಬಂದಿದೆ.
ಆಮೇಲೆ ಭಾರತ ದೇಶದಲ್ಲಿ ಅಂತೂ ರಾಮಾಯಣದ ಬಗ್ಗೆ ಕವಿಗಳು ಜಾಸ್ತಿನೇ ಆಗಿದ್ದಾರೆ. ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಗದಗಿನ ನಾರಾಯಣಪ್ಪ ಕವಿಗಳು ಹೇಳುವ ಮಾತು. ಭೂಮಿಯನ್ನು ಹೊತ್ತ ಶೇಷನಿಗೆ ಸ್ವಲ್ಪ ತಿಣುಕೋ ಹಾಗಾಯ್ತಂತೆ. ಕಾರಣ ಏನು ಅಂದರೆ ಈ ರಾಮಾಯಣದ ಬಗ್ಗೆ ಎಷ್ಟು ಕವಿಗಳು ಬಂದುಬಿಟ್ರಲ್ಲ, ಅವ್ರ ಭಾರ ಜಾಸ್ತಿ ಆಯ್ತಂತೆ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಹೇಳಿದ್ದಾನೆ. ಅಲ್ಲ, ಈ ಮಾತನ್ನು ಅರ್ಥೈಸ್ಕೊಳ್ಳುವಾಗ ಅಲ್ಲಿರೋ ರಸ ತಗೊಂಡ್ರೆ ಸಾಕು. ಅಂದರೆ ರಾಮಾಯಣದ ಬಗ್ಗೆ ಎಷ್ಟು ಜನ ಬರೆದಿದ್ದಾರೆ ಅಂತ ಅನ್ಲಿಕ್ಕೆ ಕಾರಣ ಹೀಗಿರಬೇಕು. ರಾಮಾಯಣದಲ್ಲಿ ಒಂದು ಅಯಸ್ಕಾಂತ ಶಕ್ತಿ ಇದೆ. ಆ ವಸ್ತುವಿನಲ್ಲಿರುವ ಶಕ್ತಿ ಅಂಥದ್ದು ಏನು ಅಂದರೆ ಎಲ್ಲರನ್ನ ತನ್ನ ಹತ್ರ ಬರಮಾಡ್ಕೊಳ್ತದೆ. ಕೆಲವೊಮ್ಮೆ ಬಹಳ ಕಳ್ಳ ಅಂತ ಅನ್ನಿಸ್ಕೊಂಡವನು ರಾಮಾಯಣದ ಕಡೆಗೆ ಮುಖ ಮಾಡಿದ ಅಂದರೆ ಕಳ್ಳತನ ಬಿಟ್ಬಿಡ್ತಾನೆ. ಇದನ್ನು ಸಮಸ್ಯೆ ಅಂತ ತಿಳ್ಕೊತಿರೋ ಅಥವಾ ಒಳ್ಳೆಯದು ಅಂತ ತಿಳ್ಕೊತಿರೋ ಅದು ಬೇರೆ ವಿಷಯ. ಎಂಥೆಂಥ ದುಷ್ಟರು ಕೂಡ ರಾಮಾಯಣ ನೋಡಿ ಒಳ್ಳೆಯವರಾಗಿಬಿಡ್ತಾರೆ. ಇದೇ ಸಮಸ್ಯೆ. ಎಂಥ ಅನ್ಯಾಯ ಮಾಡುವವನಿಗೂ ರಾಮಾಯಣದ ಕಡೆಗೆ ಸ್ವಲ್ಪ ಒಲವು ಬಂತು ಅಂದರೆ ಅವ ಅನ್ಯಾಯ ಮಾಡೋದು ಬಿಟ್ಬಿಡ್ತಾನೆ. ನಾವು ಪುರಾಣ, ಆಚಾರ, ಮೋಕ್ಷ, ಅಧ್ಯಾತ್ಮ ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಸ್ವಲ್ಪ ದೂರ, ಅದು ಇನ್ಯಾವ ಜನ್ಮದಲ್ಲಿ ಸಿಗ್ತದೋ ಏನೋ ನೋಡ್ಕೊಳ್ಳೋಣ. ಸದ್ಯಕ್ಕೆ ನಾವು ಮಾನವ ಸಮಾಜದಲ್ಲಿ ನಾವು ಬದುಕಿ ಮತ್ತೊಬ್ಬರನ್ನು ಬದುಕಿಸಿ ನಮ್ಮ ಕಷ್ಟಗಳನ್ನು ಮತ್ತೊಬ್ಬರ ಕಷ್ಟಗಳನ್ನು ನಮಗೆ ಅಂತ ನಾವು ಯೋಚಿಸುವಾಗ ಈ ವಿಷಯದಲ್ಲಿ ಆದರೂ ನಾವು ಇನ್ನೊಬ್ಬರನ್ನು ನಮ್ಮವರಂತೆ, ಮತ್ತೊಬ್ಬರ ದುಃಖವನ್ನು ನಮ್ಮ ದುಃಖದಂತೆ ಭಾವಿಸಿದಾಗ ಆ ಒಂದು ವ್ಯವಸ್ಥೆ ಏನಿರ್ತದೆ ಸಮಾಜದೊಳಗೆ ಒಳ್ಳೆ ಬದಲಾವಣೆ, ಅದೆಲ್ಲ ರಾಮಾಯಣದಿಂದ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಪ್ರಾಯ ಕವಿಗಳೆಲ್ಲ ಅದಕ್ಕೆ ಮಾರು ಹೋಗಿದ್ದಾರೆ. ಒಳ್ಳೆಯದು ಎಲ್ಲಿದ್ದರೆ ಏನಂತೆ ಮಾರು ಹೋಗಲಿಕ್ಕೆ. ಈ ನಿಟ್ಟಿನಲ್ಲಿ ರಾಮಾಯಣವನ್ನು ಅನುಸಂಧಾನ ಮಾಡಿಸ್ತಾರೆ. ಭಾರತ ದೇಶದ 2 ಕಣ್ಣು ಅಂತ ಹೇಳಿದ್ದು ಇದೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಅದಕ್ಕೆ ಸಂಬಂಧಪಟ್ಟಂತೆ ತುಳಸಿದಾಸರು ರಚಿಸಿದಂಥ ಅದ್ಭುತವಾದ ರಾಮಾಯಣವನ್ನು ನೋಡ್ತೇವೆ. ಸಾಮಾನ್ಯ ಕೃತಿ ಏನಲ್ಲ, ಅದ್ಭುತವಾದ ಕೃತಿ. ಇಂಥ ಎಷ್ಟೋ ಕೃತಿಗಳು ಪ್ರಾಂತೀಯ ಭಾಷೆಗಳಲ್ಲಿ ರಚನೆ ಆದದ್ದು ಇದೆ ಭಾರತದಲ್ಲಿ. ಅದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಮಧ್ವಾಚಾರ್ಯರು ಬರೆದ ರಾಮಾಯಣದ ಕಥಾವಸ್ತುವಿನ ನಿರ್ಣಯಾತ್ಮಕವಾದ ಒಂದು ಗ್ರಂಥನೂ ನೋಡ್ತೇವೆ. ಅದು ಮೂಲ ರಾಮಾಯಣವನ್ನು ಅನುಸರಿಸಿ. ನಾರಾಯಣ ಪಂಡಿತರು ಅಂತ ದೊಡ್ಡ ವಿದ್ವಾಂಸರು, ಅವರು ಸಂಗ್ರಹ ರಾಮಾಯಣ ಅಂತ ಒಂದು ರಚನೆ ಮಾಡಿ ಕೊಟ್ಟದ್ದನ್ನು ನೋಡ್ತೇವೆ. ಸಂಗ್ರಹ ರಾಮಾಯಣ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಾಲ್ಮೀಕಿ ರಾಮಾಯಣ ಎಲ್ಲವನ್ನ ಬಾಲ್ಯದಲ್ಲೇ ಅರಿದು ಕುಡಿದಂಥ ಮಹಾನುಭಾವರು ಗುರು ಸಾರ್ವಭೌಮರು. ಅವರು ಬಾಲ್ಯದಲ್ಲಿ ಶಿಕ್ಷಣ ಪಡಿತಿದ್ದದ್ದೇ ಇಂಥ ಗ್ರಂಥಗಳನ್ನು ಅಂತ ನಮಗೆ ತಿಳಿದು ಬರ್ತದೆ. ಆವಾಗಲೂ ಒಂದು ಎಜುಕೇಷನ್ ಅಂತ ವ್ಯವಸ್ಥೆ ಇತ್ತಲ್ಲ. ಶಿಕ್ಷಣದಿಂದಲೇ, ಬಾಲ್ಯ ಶಿಕ್ಷಣದಿಂದಲೇ ಈ ಗ್ರಂಥಗಳನ್ನು ಪಾಠ ಮಾಡಿಬಿಡ್ತಿದ್ರಂತೆ. ಹಾಗಾಗಿ ಅದು ಬುದ್ಧಿಯಲ್ಲಿ ಬಹಳ ಬಹಳ ಕರಗತವಾಗಿತ್ತು. ಬಹಳ ಬಾರಿ ಯಾವ ವಿಷಯ ಕರಗತ ಆಗಿರ್ತದೆ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸುಲಭ ಆಗ್ತದೆ. ಯಾರಿಗೆ ಯಾವ ವಿಷಯದ ಬಗ್ಗೆ ದೃಢವಾಗಿರ್ತದೆ, ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಮತ್ತು ಅದನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಇದು ಲೋಕದಲ್ಲೂ ನೋಡ್ತೇವೆ ಇವತ್ತು. ಇನ್ನು ಗುರು ಸಾರ್ವಭೌಮರು ಕೇಳೋದೇ ಬೇಡ. ಹಾಗಾಗಿ ಅವರಿಗೆ ತಲೆಯಲ್ಲಿದ್ದೇ ಇತ್ತು ರಾಮನ ಚರಿತ್ರೆ. ರಾಮನ ಉಪಾಸನೆ ಮಾಡುವವರು ಹೌದು. ರಾಮ ಪಾದಾಂಬುಜಾಸಕ್ತ ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಹಾಗಾಗಿ ರಾಮನ ಕಥೆಯೆಲ್ಲ ತಲೆಯಲ್ಲಿದ್ದು ಅದನ್ನು ಸಂಗ್ರಹಿಸಿ ಕೊಡೋಣ, ದಿನಾ ರಾಮಾಯಣದ ಪಾರಾಯಣದ ಫಲ ಬರಲಿ ಅನ್ನೋ ಕಾರಣಕ್ಕೆ ಈ ಶ್ಲೋಕದಿಂದ ಆರಂಭ ಮಾಡಿ ಕಾಂಡದ ವಿವರಣೆಯನ್ನು ಇಟ್ಟುಕೊಳ್ಳದೇನೆ ಕಥೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು, ಅಂದರೆ ವಾಲ್ಮೀಕಿಗಳ ರಾಮಾಯಣದಲ್ಲಿ 7 ಕಾಂಡ ಇದ್ದರೂ ಕಾಂಡಗಳ ಸಂಖ್ಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಕಥಾಭಾಗವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು
ಯಾವ ಘಟ್ಟಕ್ಕೆ ನಿಲ್ಲಿಸಿದರೆ, ಯಾವ ಘಟ್ಟದಲ್ಲಿ ನಿಲ್ಲಿಸಿ ರಾಮನನ್ನು ಪ್ರಾರ್ಥನೆ ಮಾಡಿದರೆ ಲೋಕಕ್ಕೊಂದು ಕಲ್ಯಾಣವಾಗ್ತದೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಇಂತಿಷ್ಟು ಕಥೆಗಳನ್ನು ಸೆರೆ ಹಿಡಿದು ಒಂದೊಂದು ಶ್ಲೋಕ ಮಾಡ್ತಾ ಮಾಡ್ತಾ ಸುಮಾರು 11 ಶ್ಲೋಕವನ್ನು ರಚನೆ ಮಾಡಿ ಕೊಡ್ತಾರೆ. ನೋಡಿ, ಮೊದಲನೇ ಶ್ಲೋಕ ನಾವು ಆವಾಗಲೇ ಹೇಗೆ ಹೇಳಬೇಕು, ಹೇಗೆ ಅದನ್ನು ಓದಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಕಥಾ ಸಂಗ್ರಹ ಹೇಗಾಗಿದೆ, ಚರಿತ್ರೆಯ ಸಂಗ್ರಹ ಯಾವ್ಯಾವ ಪದಗಳಿಂದಾಗಿದೆ ಅನ್ನೋದನ್ನು ಚಿಂತಿಸ್ಬೋದು. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ಅಂತ ಮೊದಲನೇ ಅರ್ಧ, ಮೊದಲನೇ ಪಾದ. ಶ್ಲೋಕಗಳಲ್ಲಿ 4 ಪಾದ ಇದೆ. 4 ಪಾದದಲ್ಲಿ ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ ಅಂತ ವಿಂಗಡಿಸ್ಕೊಂಡು ಮೊದಲನೇ ಪಾದದಲ್ಲಿ ಎಷ್ಟು ಕಥಾ ಸಂಗ್ರಹ ಆಯಿತು, 2ನೇ ಪಾದದಲ್ಲಿ ಕಥಾ ಸಂಗ್ರಹ ಏನಾಯಿತು ಅಂತ ತಿಳಿತಾ ಬರೋದು ಈ ಪ್ರವಚನದ ಉದ್ದೇಶ. ಒಂದರ್ಥದಲ್ಲಿ ಪಾಠನೂ ಆಗಿರಬೇಕು, ಇನ್ನೊಂದು ಅರ್ಥದಲ್ಲಿ ಪ್ರವಚನನೂ ಆಗಿರಬೇಕು. ಪಾಠ ಪ್ರವಚನ ಪಾಠ ಎರಡೂ ಒಂದೇ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯ. ಆದರೂ ಇವತ್ತಿನ ಲೋಕದ ಭಾಷೆಗೆ ಅನುಗುಣವಾಗಿ ಒಂದರ್ಥದಲ್ಲಿ ಪಾಠದಂತೆಯೂ ಆಗಿರಬೇಕು, ಪ್ರವಚನದಂತೆಯೂ ಆಗಿರಬೇಕು. 3 ದಿನಗಳಲ್ಲಿ ಪೂರ್ಣ ರಾಮ ಚಾರಿತ್ರ್ಯ ಮಂಜರಿಯ ಎಲ್ಲ ಶ್ಲೋಕಗಳ ಅರ್ಥ ಅನುಸಂಧಾನಕ್ಕೆ ಬರೋ ಹಾಗೆ ಪ್ರವಚನ ಮಾಡುವ ಪ್ರಯತ್ನ. ಈ ಪ್ರತಿ ಶ್ಲೋಕಗಳ 4ನೇ ಪಾದದಲ್ಲಿ ಪ್ರಧಾನವಾದ ಕ್ರಿಯಾಪದವನ್ನು ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಈ ಶ್ಲೋಕಗಳ ನೀವು ನೋಡ್ತಾ ಬರುವಂತೆ ಕೊನೇ ಪಾದ ಏನಿದೆ ಈ ಶ್ಲೋಕದಲ್ಲಿ, ಅಹಲ್ಯಾ ಶಾಪಾಚ್ಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀಂ ನಃ ಪ್ರಸೀದೇತ್. ಆ ಕೊನೆಯಲ್ಲಿ ಪ್ರಸೀದೇತ್ ಅನ್ನೋದು ಕ್ರಿಯಾಪದ. ಅವರಿಗೆ ರಾಮನ ಚರಿತ್ರೆಗಳನ್ನು ಪೋಣಿಸ್ಕೊಡೋದು ಉದ್ದೇಶ ಅಷ್ಟೇ ಅಲ್ಲ, ಇಂಥ ರಾಮ ನನ್ನ ಮೇಲೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯ ಉದ್ದೇಶ ಇದೆ ಅವರಿಗೆ. ಹಾಗಾಗಿ ಇದು ಸ್ತೋತ್ರವೂ ಆಯಿತು, ಬರೀ ಕಾವ್ಯವಾಗಲಿಲ್ಲ. ಕಾವ್ಯವಾದರೆ ಅಲ್ಲಿ ಪ್ರಾರ್ಥನೆ ಗೀರ್ತನೆ ಸೇರಿಕೊಂಡಿರಲ್ಲ, ವಸ್ತುವಿನ ವಿಷಯದ ಬಗ್ಗೆ ಮಾತ್ರ ವರ್ಣನೆ ಕಂಡು ಬರ್ತದೆ, ಅದು ಕಾವ್ಯ ಆಗಿಬಿಡ್ತದೆ. ಆವಾಗ ಜೊತೆಯಲ್ಲಿ ಮಧ್ಯದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರಲ್ಲ, ಇಂಥ ರಾಮ ನನಗೆ ಜ್ಞಾನ ಕೊಡಲಿ, ಇಂಥ ರಾಮ ನನ್ನ ಅನಿಷ್ಟಗಳನ್ನು ದೂರ ಮಾಡಲಿ. ಈ ಅನುಸಂಧಾನ ಯಾವಾಗ ಸೇರ್ತದೋ ಆವಾಗ ಅದು ಸ್ತೋತ್ರ ಆಗಿಬಿಡ್ತದೆ. ಹಾಗಾಗಿ ಇದು ಕಾವ್ಯ, ಶಬ್ದಾರ್ಥಾಲಂಕಾರ ಗುಂಫಿತವಾದದ್ರಿಂದ ಇದು ಸ್ತೋತ್ರವೂ ಹೌದು, ಪ್ರಾರ್ಥನೆ ಮೊದಲಾದವುಗಳು ಸೇರಿಕೊಂಡದ್ರಿಂದ ಇದು ಕಾವ್ಯ ಸ್ತೋತ್ರ ಅಂತ ನಾವು ಅನುಸಂಧಾನ ಮಾಡಬೇಕು. ಸ್ತೋತ್ರ ಸಾಹಿತ್ಯ ಅಂದರೆ ಅದನ್ನೇ ಕರೆಯೋದಲ್ವೇ. ದೇವರಲ್ಲಿ ಹೆಚ್ಚೆಚ್ಚು ಭಕ್ತಿಯಿಂದ ನಮಸ್ಕಾರ, ಪ್ರಾರ್ಥನೆ, ವಿಜ್ಞಾಪನೆ ಯಾವಾಗ ಸೇರ್ಕೊಳ್ತದೋ ಅದೆಲ್ಲ ದೇವರ ಸ್ತೋತ್ರ ಆಗಿಬಿಡ್ತದೆ. ಗುಣಚಿಂತನೆಯ ಪೂರ್ವಕ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅದೆಲ್ಲ ಸ್ತೋತ್ರವಾಗ್ತದೆ. ಇಲ್ಲಿ ಸ್ತೋತ್ರವೂ ಆಗಿದೆ. ಪ್ರಸೀದೇತ್, ಆ ರಾಮಚಂದ್ರ ನನ್ನ ವಿಷಯದಲ್ಲಿ ಯಾವಾಗಲೂ ಪ್ರಸನ್ನನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನನ್ನ ಬಗ್ಗೆ ಪ್ರಸನ್ನನಾಗಿರಲಿ, ನಮ್ಮ ಬಗ್ಗೆ ಪ್ರಸನ್ನನಾಗಿರಲಿ. ನಹ ಪ್ರಸೀದೇತ್, ನಮ್ಮ ವಿಷಯದಲ್ಲಿ ದೇವರು ಪ್ರಸನ್ನನಾಗಿರಲಿ ಅಂತ ಪ್ರಾರ್ಥನೆ. ಎಂಥ ರಾಮ, ಅದು ಉಳಿದ 4 ಪಾದಗಳಲ್ಲಿ ವಿಷಯಗಳನ್ನು ಸ್ಪಷ್ಟಪಡಿಸ್ತಾ ಬರ್ತಾರೆ. ಯಾವ ರಾಮ ಅಂತ ಕೇಳಿದ್ದಕ್ಕೆ, ದಶರಥ ನೃಪತೆ ಶ್ರೀಮಾನ್ ಪೂರ್ವಂ ಪ್ರಜಾತಃ ರಾಮನಾಮ ಅಥ ನೀತಃ ವಿಶ್ವಾಮಿತ್ರೇಣ. ಇದು ಮೊದಲನೇ ಪಾದದಿಂದ ನಾವು ಅರ್ಥ ತಗೊಳ್ಬೇಕಾದ ಅಂಶ. ದಶರಥ ರಾಜನಿಂದ ಭೂಮಿಗೆ ಪ್ರಜಾತಃ ಅವತರಿಸಿ ಬಂದವನು. ಪೂರ್ವಂ ಬಹಳ ಹಿಂದೆ ಅಂತ ಅರ್ಥ. ಹಿಂದೆ ದಶರಥ ರಾಜನಿಂದ ಭೂಮಿಯಲ್ಲಿ ಅವತರಿಸಿ ಬಂದವನು. ಪ್ರಜಾತಃ ಅಂತ ಪದದಲ್ಲೇ ಸ್ಪಷ್ಟಪಡಿಸ್ತಾರೆ, ನಿಮ್ಮಂತೆ ರಾಮ ಭೂಮಿಗೆ ಹುಟ್ಟಿದವನಲ್ಲ, ಅವನು ಅವತರಿಸಿದವನು. ಹಾಗಾಗಿ ಪ್ರಜಾತಃ ಅಂತ ಪ್ರಯೋಗವನ್ನು ಮಾಡ್ತಾರೆ. ಶ್ರೀಮಾನ್ ಅಂತ ಹೇಳಿದ್ರಿಂದ ಶ್ರೀಮಾನ್ ಅನ್ನೋ ಒಂದು ಶಬ್ದ
ಕಾಂತಿವಂತ ಅಂತ ಅರ್ಥ ಇದೆ, ಒಳ್ಳೆ ಸಂಪತ್ ಭರಿತನಾದವನು ಅಂತ ಅರ್ಥ ಇದೆ, ಇನ್ನೂ ಬಹಳ ಅರ್ಥ ಇದೆ. ಆದರೆ ಈ ಸ್ತೋತ್ರದ ಪ್ರಾರಂಭದಲ್ಲಿ ಶ್ರೀಕಾರದಿಂದ ಪ್ರಾರಂಭ ಮಾಡಿದ್ದರಿಂದ ಯಾರ್ಯಾರು ಇದನ್ನು ಪಾರಾಯಣ ಮಾಡ್ತಾರೋ, ಪ್ರವಚನ ಮಾಡ್ತಾರೋ, ಶ್ರವಣ ಮಾಡ್ತಾರೋ ಅವರಿಗೆಲ್ಲ ಸಂಪತ್ತು ಚೆನ್ನಾಗಿ ಉಂಟಾಗ್ತದೆ ಅಂತ ತೋರಿಸ್ಲಿಕ್ಕೆ ಶ್ರೀ ಅನ್ನೋ ಶ್ರೀಕಾರವನ್ನು ಮೊದಲು ಬಳಸಿದ್ದಾರೆ ಅಂತ ಅನುಸಂಧಾನ ಮಾಡ್ತಾರೆ. ವಿಶೇಷ ಅಂದರೆ ರಾಮಾಯಣದ ಈ ವಿಷಯದ ಬಗ್ಗೆ, ಈ ಪ್ರಕೃತ ವಿಷಯದ ಬಗ್ಗೆ ನೋಡಲಿಕ್ಕೆ ಹೋದರೆ ಎಷ್ಟೋ ಅಧ್ಯಾಯಗಳಿದ್ದಾವೆ. ವಾಲ್ಮೀಕಿ ರಾಮಾಯಣದಲ್ಲಿ ಋಷ್ಯಶೃಂಗನ ಕಥೆ ಬರಬೇಕು. ವಿಭಾಂಡಕರ ಋಷಿಗಳ ಮಗ, ಅವನನ್ನು ಕರೆಸಬೇಕು, ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂತಂದಾಗ, ಹಾಗೂ ಮಹಾನುಭಾವ ದಶರಥ ರಾಜನ ಮಂತ್ರಿ ಅವನಿಗೆ ಕಥೆ ಹೇಳಬೇಕು ಹಿಂದೆ ತಾನು ಕೇಳಿದ್ದನ್ನು. ಆಮೇಲೆ ಯಾಗ ನಡೀತು. ಯಾಗ ನಡೆದ ಬಳಿಕ ಪಾಯಸ ಬಂದದ್ದನ್ನು ದಶರಥ ಹಂಚಿಕೊಟ್ಟದ್ದು. ಅವನ 3 ಪತ್ನಿಯರಲ್ಲಿ 4 ಜನ ಮಕ್ಕಳನ್ನು ಪಡೆದದ್ದು. ಇಷ್ಟೆಲ್ಲ ಕಥೆಗಳು ರಾಮಾಯಣದಲ್ಲಿ ಬಂದದ್ದನ್ನು ಮಂತ್ರಾಲಯ ಪ್ರಭುಗಳು ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೇ ಈ ಮಾತಿನಿಂದ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ದಶರಥ ನೃಪತೇ ಸಕಾಶಾತ್ ಶ್ರೀಮಾನ್ ವಿಷ್ಣು ಪೂರ್ವಂ ಪ್ರಜಾತಃ. ಹೀಗದರ ಅರ್ಥ. ದಶರಥ ರಾಜ ಬಹಳ ಪ್ರಯಾಸಪಟ್ಟ, ಮಕ್ಕಳನ್ನು ಪಡಿಬೇಕು, ಏನು ಮಾಡಲಿ ಅಂತ. ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂದರೆ ನಿನಗೆ ಮಗ ಹುಟ್ಟುತ್ತಾನೆ ಅಂತ ಮಂತ್ರಿ ಸಲಹೆ ಕೊಟ್ಟನಂತೆ. ಅದಕ್ಕೆ ವಿಭಾಂಡಕರ ಮಗ ಇದ್ದಾನೆ ಮಹಾನುಭಾವ, ಅವನೇನು ಸಾಮಾನ್ಯ ಅಲ್ಲ, ಅವನೇನಾದರೂ ನಿನ್ನ ಪಾದದಲ್ಲಿ, ನಿನ್ನ ರಾಜ್ಯದಲ್ಲಿ ಕಾಲಿಟ್ಟು ಅವನ ಅಧ್ವರ್ಯವದಲ್ಲಿ ಅಂದರೆ ಅವನ ಪೌರೋಹಿತ್ಯದಲ್ಲಿ ನೀನು ಯಾಗ ಮಾಡಿದರೆ ನಿನಗೆ ಮಕ್ಕಳಾಗ್ತಾರೆ. ಅವನು ಯಾರು? ಅವನ ಕಥೆನೇ ಬೆಳೀತು ರಾಮಾಯಣದೊಳಗೆ. ಅವನು ಸಾಮಾನ್ಯ ಅಲ್ಲ, ಲೋಮಹರ್ಷಣ ಅಂತ ರಾಜ, ರೋಮಹರ್ಷಣ ಅಂತ ಹೇಳೋ ಹೆಸರಿದೆ. ಅವನ ರಾಜ್ಯದಲ್ಲಿ ಬರಗಾಲ ಬಂದಿತ್ತು. ಬರಗಾಲ ಪೀಡಿತವಾದ ರಾಜ್ಯ ಅಂದರೆ ಹೇಗಿರಬೇಡ. ಈಗೆಲ್ಲ ನಮ್ಮ ದೇಶದಲ್ಲಿ ಬರಗಾಲದ ಸ್ಥಿತಿ ಹೆಚ್ಚಾಗ್ತಾ ಇದೆ ಅಂತ ನೋಡ್ತಿದ್ದೇವೆ ನಾವು. ಅವತ್ತಿನ ಕಾಲದಲ್ಲಿ ಬರಗಾಲ ಬಂದಾಗ ದೈವಜ್ಞರು ಹೇಳಿದ್ರಂತೆ, ಬ್ರಹ್ಮಚಾರಿಯಾದ ವಿಭಾಂಡಕರ ಮಗ ನಿನ್ನ ರಾಜ್ಯದಲ್ಲಿ ಕಾಲಿಟ್ಟರೆ ಮಳೆ ಬರ್ತದೆ ಅಂತ ಹೇಳಿದ್ರಂತೆ. ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡು ವಿಭಾಂಡಕರ ಮಗ ನಾಡಿನ ಯಾವ ಪರಿಚಯನೂ ಇಲ್ಲದೇನೆ ಅಲ್ಲೇ ಇರ್ತಿದ್ದಂತೆ, ಅವನು ಬರ್ತಾ ಇರಲಿಲ್ಲ. ಅವನನ್ನು ಬರಮಾಡಿಕೊಳ್ಳಿಕ್ಕೆ ಸಾಹಸನೆ ಮಾಡಿದ್ದಂತೆ ಲೋಮಹರ್ಷಣ ಅಂತ ಕಥೆ ಬರ್ತದೆ ರಾಮಾಯಣದಲ್ಲಿ. ಸರಿ ಅಂತ ಆ ಮಹಾನುಭಾವ ಋಷ್ಯಶೃಂಗ ವಿಭಾಂಡಕರ ಮಗ ಈ ರಾಜ್ಯದಲ್ಲಿ ಪಾದ ಬೆಳೆಸಿದ ಕೂಡಲೇ ಸುಮ್ಮನೆ ಕಾಲಿಟ್ಟ ಅಷ್ಟೇ ಬಂದು, ಯಾವಾಗ ಕಾಲಿಟ್ಟೋ ಮಳೆ ಬಂದುಬಿಡ್ತಂತೆ. ಹೀಗೆ ರಾಮಾಯಣದ ಪ್ರಾರಂಭದ ಕಥೆ. ಇದರಿಂದಲೇ ಅರ್ಥ ಆಗ್ತದೆ ರಾಮಾಯಣ ಶ್ರವಣ ಮಾಡಿದರೆ ಮಳೆ ಚೆನ್ನಾಗಿ ಆಗ್ತದೆ ಅನ್ನೋದು ಅರ್ಥ ಆಗ್ತದೆ. ಯಾಕಂದರೆ ಮಹಾನುಭಾವನ ಕಥೆ ಬರ್ತದಲ್ಲ, ಋಷ್ಯಶೃಂಗನ ಕಥೆ. ದಿನಾ ಋಷ್ಯಶೃಂಗನ ಸ್ಮರಣೆ ಮಾಡಿದರೆ ಸಾಕಂತೆ ಬರಗಾಲ ದೂರ ಆಗ್ತದೆ ಅಂತ ಒಂದು ಶ್ಲೋಕವನ್ನೇ ಹಿರಿಯರು ಹೇಳ್ತಾರೆ. ವಿಭಾಂಡಕ ಸುತ ಋಷ್ಯಶೃಂಗ ಅಂತ ಸ್ಮರಣೆ ಮಾಡಿದರೆ ಸಾಕಂತ. ಅಂಥ ಋಷ್ಯಶೃಂಗನ ಅಧ್ವರ್ಯದಲ್ಲಿ ಅಥರ್ವಣ ವೇದದಲ್ಲಿ ಕೆಲವು ಮಂತ್ರಗಳು ಬರ್ತಾವೆ. ಅಥರ್ವ ವೇದದ ಮಂತ್ರಗಳಿಂದ ಆಹುತಿ ಕೊಟ್ಟರೆ ಆ ಆಹುತಿಯ ಮೂಲಕ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರಿಂದ ಅಗ್ನಿ ಪುರುಷನೇ ಬಂದು, ಯಜ್ಞ ಪುರುಷ ಬಂದು ಪಾಯಸ ಕೊಟ್ಟ ಅಂತ ರಾಮಾಯಣದ ಕಥೆ. ದಶರಥನ ಕೈಗೆ ಕೊಟ್ಟ, ದಶರಥ ಮಹಾರಾಜ ಅದನ್ನು ಹಂಚಿದ. ಹಂಚುಕೆ ವ್ಯವಸ್ಥೆಯನ್ನು ರಾಮಾಯಣ ಹೇಳ್ತದೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಮೂವರಿಗೂ ಹಂಚಿಕೊಟ್ಟ. ಕೌಸಲ್ಯಲ್ಲಿ ಶ್ರೀರಾಮ ಅವತಾರ ಮಾಡಿದ್ನಂತೆ. ಸುಮಿತ್ರೆಯಲ್ಲಿ ಮತ್ತು ಕೈಕೇಯಿಯಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರು ಇನ್ನಿಬ್ಬರು ಪತ್ನಿಯರಲ್ಲಿ ಅವತರಿಸಿದರು ಅಂತ ರಾಮನ ಕಥೆ, ರಾಮಾಯಣದ ಕಥೆ. ಅದರಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರ ವಿಷಯವನ್ನು ಪ್ರಸ್ತಾಪ ಹೆಚ್ಚು ಮಾಡಲಿಲ್ಲ. ಈಗ ರಾಮ ಪ್ರಧಾನ, ಅವನ ಸ್ಮರಣೆ ಆಗಬೇಕು, ಅವನ ಅವತಾರದ ಚರಿತ್ರೆ ತಿಳಿಬೇಕು. ಅದಕ್ಕೆ ರಾಮಾಯಣವನ್ನು ಹೀಗೆ ಸಂಗ್ರಹಿಸಿಕೊಂಡು
ಈ ಮುಖವಾಗಿ ನೀವು ಅಧ್ಯಯನ ಮಾಡ್ರಿ ಅಂತ ಸೂಚನೆ ಕೊಡಲಿಕ್ಕೆ ಮಂತ್ರಾಲಯ ಪ್ರಭುಗಳು ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ದಶರಥ ನೃಪತೆ ಸಕಾಶಾತ್ ಪೂರ್ವಂ ಪ್ರಜಾತಃ ಶ್ರೀಮಾನ್ ನಃ ಪ್ರಸೀದೇತ್. ಅಂದು ದಶರಥನಿಗೆ ಪ್ರಸನ್ನನಾಗಿ ಪ್ರಜಾತನಾದ ರಾಮ ನಮ್ಮ ಮನೆಯಲ್ಲೂ ಇವತ್ತು ಪ್ರಸನ್ನನಾಗಿ ಪ್ರಜಾತನಾಗಲಿ ಅಂತ ಅಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕಂತ. ಎರಡನೇ ಅಂಶ, ರಾಮನಾಮ. ಜನ್ಮ ಆದಮೇಲೆ ಮಕ್ಕಳಿಗೆ ಮಾಡಬೇಕಾದದ್ದು ಜಾತಕರ್ಮ ನಾಮಕರಣ ಅಂತ ಸಂಸ್ಕಾರ. ಶ್ರೀರಾಮನು ದಶರಥನಿಂದ ಸಂಸ್ಕಾರ ಮಾಡಿಸ್ಕೊಂಡ ಕಥೆ ರಾಮಾಯಣದಲ್ಲಿ ಬರ್ತದೆ. ಮಂತ್ರಾಲಯ ಪ್ರಭುಗಳು ಆ ಜಾತಕರ್ಮ ನಾಮಕರಣ ಸಂಸ್ಕಾರವನ್ನು ರಾಮನಾಮ ಪದದಿಂದ ಸಂಗ್ರಹ ಮಾಡ್ತಾರಂತೆ. ರಾಮನೆಂಬ ನಾಮ ಉಳ್ಳವನಾದ, ಅವತರಿಸಿದ ಮೇಲೆ ಜಾತಕರ್ಮ ಮಾಡಿ ನಾಮಕರಣ ಮಾಡುವಾಗ ರಾಮ ಅಂತ ನಾಮಕರಣ ಮಾಡಿದ್ದಂತೆ. ಹಾಗಾದರೆ ನಾಮಕರಣ ಸಂಸ್ಕಾರದ ಸಂಗ್ರಹ ಆ ಪದದಿಂದ ಆಯಿತು. ಇದೇ ನಾಮವನ್ನೇ ಯಾಕೆ ಮಾಡಿಸ್ಕೊಂಡ ಅನ್ನಲಿಕ್ಕೆ ಇವತ್ತಿನ ತನಕನೂ ರಾಮನಾಮಕ್ಕೆ ಅರ್ಥ ಹೇಳಿದರೆ ಹೊಸ 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 ಅರ್ಥ ಮುಗಿತಾನೇ ಇಲ್ಲ. ಯಾಕೆಂದರೆ ನಾಮಕ್ಕಷ್ಟು ಶಕ್ತಿ ಇದೆ. ನಾಮಕ್ಕೆ ಇಷ್ಟು ಶಕ್ತಿ ಇದೆ, ಇಷ್ಟು ಅರ್ಥ ಇದೆ ಅಂದರೆ ಇನ್ನು ರಾಮನಿಗೆ ಎಷ್ಟು ಶಕ್ತಿ ಇರಬೇಡ. ಅದಕ್ಕೆ ರಾಮಾಯಣ ಬರೀ ಅಯಸ್ಕಾಂತ ಶಕ್ತಿ ಉಳ್ಳದ್ದಲ್ಲ, ರಾಮನಾಮವೂ ಒಂದು ಅರ್ಥದಲ್ಲಿ ಅಯಸ್ಕಾಂತ ಶಕ್ತಿ ಪಡ್ಕೊಂಡಿದೆ. ಅದನ್ನು ತಾರಕ ಬ್ರಹ್ಮ ಮಂತ್ರ ಅಂತ ಹಿರಿಯರು ಕರೆದದ್ದಿದೆ. ತಾರಕ ಮಂತ್ರ ಅಂತ. ಏನು ಮಾಡೋದು ಬೇಡ, ಸದಾ ರಾಮ 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 ಅಂತಂತಿದ್ರೂ ಸಾಕಂತೆ ಬದುಕಿನಲ್ಲಿ. ಅಷ್ಟು ಶಕ್ತಿ ರಾಮನಾಮಕ್ಕಿದೆ ಅಂತ ಹೇಳ್ತದೆ. ಕಾರಣ ಅದರ ಅರ್ಥ ಏನು? ಎಲ್ಲರನ್ನ ಆನಂದಪಡಿಸೋನಾದ್ರಿಂದ ರಾಮ ಅಂತ ಅರ್ಥ. ಲೋಕಾನ್ ರಮಯತೀತಿ ರಾಮ, ಹಿರಿಯರು ಕೊಟ್ಟ ವ್ಯಾಖ್ಯಾನ. ಯಾರೊಬ್ಬರೂ ದುಃಖದಿಂದ ಇರಬಾರ್ದು. ಎಲ್ಲಿವರೆಗೂ ಅಂದರೆ ರಾಮ ತನ್ನ ಶತ್ರು ರಾವಣನ ಬಗ್ಗೆನೂ ಕೂಡ ಸುಮ್ಮನೆ ನನ್ನ ಹೆಂಡತಿನ ತಂದು ಕೊಟ್ಟು ಆರಾಮಾಗಿರಬಾರ್ದು ಅಂತಿದ್ದಂತೆ. ಇನ್ನೇನು ಹೇಳಬೇಕು ಹೇಳಿ. ಶತ್ರುವಿಗೂ ಆನಂದವನ್ನು ಬಯಸುವಂಥ ಒಂದು ವ್ಯಕ್ತಿ ಅಂದರೆ ಅದು ರಾಮ. ಯಾರೂ ಬಯಸಲ್ಲ ಈ ತರಹ. ಇದು ರಾಮನ ವ್ಯಕ್ತಿತ್ವ. ಅದಕ್ಕೆ ಆ ಹೆಸರೇ ಲೋಕಾನ್ ರಮಯತೀತಿ ರಾಮ ರಮುಕ್ರೀಡಾಯ. ಎಲ್ಲರೂ ಆನಂದದಿಂದ ಇರಲಿ, ಕ್ರೀಡೆಯಿಂದ ಇರಲಿ. ಇದು ಜಗತ್ತಿಗೆ ರಾಮ ಅನ್ನೋ ನಾಮ ಕೊಡ್ತಿರುವ ದೊಡ್ಡ ಸಂದೇಶ ಏನು ಅಂದರೆ, ಎಲ್ಲ ವಿಷಯದಲ್ಲಿ ಜಾಸ್ತಿ ತಲೆ ಬಿಸಿ ಮಾಡ್ಕೊಳ್ಬೇಡ್ರಿ, ನನ್ನ ಹಾಗಿರ್ರಿ ಅಂತ ತೋರಿಸ್ತದಂಥದ್ದು. ಏನು ತಲೆ ಬಿಸಿ ಮಾಡ್ಕೊಂಡಿದ್ದೇವೆ ಈಗಂತೂ, ಏನೆಲ್ಲ ವಿಷಯಗಳು ಬೇಡ ನಮಗೆ ಅಂತ ಗೊತ್ತು, ಆದರೆ ರೀಲ್ಸ್ ನೋಡಿ ತಿಳ್ಕೊಳ್ಳೋದು ಬಿಡೋದಿಲ್ಲ. ಬರೀ ಸುಮ್ಮನೆ ಅಲ್ಲೇ ಬಿಡಲಿಕ್ಕೂ ಇಲ್ಲ, ತಲೆಯಲ್ಲಿ ತುಂಬ್ಕೊಂಡ್ಬಿಡ್ತೇವೆ ಅದನ್ನು. ಅಲ್ಲಿ ಯಾವುದೋ ದೇಶದಲ್ಲಿ ಆಗ್ತಿದೆ ಯುದ್ಧ, ನಮ್ಮನೆಯಲ್ಲೇ ಆಗ್ತಿದೆಯೋ ಏನೋ ಅನ್ನೋ ಹಾಗೆ ನಮಗೆ ಅದರದ್ದು ಭಾಸ. ಈ ಯುದ್ಧ ಮುಂದುವರೆದ್ರೆ ಇದ್ದು ನಾಳೆ ನಮ್ಮ ಪರಿಸ್ಥಿತಿ, ಅದನ್ನೆಲ್ಲ ದೇಶ ಕಾಯೋರು ನೋಡ್ಕೋತಾರೋ. ಸದ್ಯಕ್ಕೆ ನಿನ್ನ ಮನೆ ಕಾಯಿ ಸಾಕು. ಮನುಷ್ಯನಿಗೆ ಎಕ್ಸಸ್ ಜಾಸ್ತಿ ಆಗಿದೆ ಈಗ. ಬೇಡವಾದ ವಿಷಯಗಳೆಲ್ಲ ಬುದ್ಧಿಯಲ್ಲಿ ತುಂಬಿಕೊಂಡು ಭಾರಿ ತಲೆ ಬಿಸಿ ಮಾಡಿಕೊಳ್ಳೋರೆ ಹೆಚ್ಚಾಗಿ. ಅದರಿಂದ ಬೇರೆ ಬೇರೆ ರೋಗಗಳು, ಇನ್ನಿತರ ಅನಾಹುತಗಳು. ರಾಮನ ಜೀವನದಲ್ಲಿ ಬರುವಷ್ಟು ಕಷ್ಟಗಳು ನಮಗೇನು ಬರಲಿಲ್ಲ ಅಲ್ಲ. ಈ ಕೂಡಲೇ ಎಲ್ಲರೂ ವನವಾಸಕ್ಕೆ ಹೋಗಬೇಕು ಅಂತೇನು ನಮಗೆ ಯಾರೂ ಇನ್ನೂ ಆದೇಶ ಮಾಡಿಲ್ಲ. ನಾವಂಥ ಪಿತೃವಾಕ್ಯ ಪಾಲನೆ ಮಾಡಲಿಕ್ಕೆ ಕೂತವರು ಅಲ್ಲ, ಭಾಳ ಬುದ್ಧಿವಂತರೇ ಇದ್ದೇವೆ ನಾವೆಲ್ಲ. ಅದನ್ನೇ ರಾಮನಾಮ ತೋರಿಸ್ತದೆ. ಯಾಕಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ದೀಯ? ಸಿಂಪಲ್ ಲಿವಿಂಗ್, ಬ್ರಾಡ್ ಥಿಂಕಿಂಗ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು ಕೇಳ್ತೀವಿ. ರಾಮ ಅಂದರೆ ಅವನೇ ಅಂತೆ. ಇತ್ತ ಚೆನ್ನಾಗಿರೋಣ, ಇಲ್ವಾ ಆಗಲೂ ಆನಂದದಿಂದ ಇರೋಣ ಅಂತಿದ್ದಂತೆ. ಇದೇ ರಾಮ. ಎಲ್ಲ ವಿಷಯದೊಳಗೂ ಆನಂದವನ್ನು ಹುಡುಕ್ಲಿಕ್ಕೆ ಹೋಗೋದಲ್ಲ, ಒಳಗೆ ಇದೆ, ಅದನ್ನು ಅನುಭವಿಸೋದು ಮುಖ್ಯ ಅಂತ. ರಾಮ ಅಂದರೆ ಅದಕ್ಕೆ ಆ ಅರ್ಥ ಕೊಟ್ಬಿಟ್ರೆ ಹಿರಿಯರೆಲ್ಲ. ರಾವಣ ಅಂದ್ರೆ ಹಾಗಲ್ಲ. ಇನ್ನೊಬ್ರು ಯಾವತ್ತೂ ನಗಬಾರ್ದು, ಒಳ್ಳೆ ಬಟ್ಟೆ ಧರಿಸಿ ತನ್ನ ಮುಂದೆ ಬರಬಾರ್ದು, ಭಾರೀ ಶ್ರೀಮಂತಿಕೆ ಮೆರಿಬಾರ್ದು, ತಾನೊಬ್ಬ ಎಲ್ಲ ಮೆರಿಬೇಕು. ಇದೇ ರಾವಣ ಅಂದರೆ. ಇನ್ನೊಬ್ರು ನಗಬಾರ್ದು, ತಾನು ಅಳಬಾರ್ದು, ಬರೀ ಅಳ್ತಿರ್ಬೇಕು. ಅದಕ್ಕೆ ಲೋಕಾನ್ ರಾವಯತೀತಿ ರಾವಣ.
ಲೋಕ ಯಾವಾಗಲೂ ರವರವ ಅಂತಿರ್ಬೇಕಂತೆ. ಇದು ರಾವಣನ ಕ್ಯಾರೆಕ್ಟ್ರು. ಅಂಥ ಆಡಳಿತ ನಡೆಸೋರು ಇದ್ದಾರೆ ನಮ್ಮ ದೇಶದಲ್ಲಿ, ಏನು ತುಸ ಇಲ್ಲ. ಅವತ್ತು ಒಬ್ಬನೇ ರಾವಣ, ಇವತ್ತು ಸುಮಾರು ಜನ ರಾವಣರಿದ್ದಾರೆ. ಹೆಸರು ಹೇಳಿದರೆ ಸಮಸ್ಯೆ ಆಗ್ತದೆ, ವಿಡಿಯೋದಲ್ಲಿ ಬೇಡ ಅಂತಿದ್ದೀನಿ ಅಷ್ಟೆ. ಅಂತೂ ಸುಮಾರು ಜನ ಇದ್ದಾರೆ. ಅವನಿಗೆ 10 ತಲೆ, ಇವರಿಗಂತೂ ಎಷ್ಟೆಷ್ಟು ಶಾಸಕರ ತಲೆ ಇದೆನೋ ಗೊತ್ತಿಲ್ಲ. ಅಂತೂ ಸಮಾಜ ಯಾವಾಗಲೂ ರವರವ ರವರವ ಅಂತಿರಬೇಕು. ರಾಮಾಯಣ ಕಾಲದ ವಿಷಯಗಳನ್ನೆಲ್ಲ ಸರ್ವಕಾಲದಲ್ಲಿಯೂ ಹೇಗೆ ತಿಳ್ಕೊಳ್ಬೇಕು ಅನ್ನಲಿಕ್ಕೆ ಇದೊಂದು ಅಂಶ ನಿಮ್ಮ ಕಣ್ಣು ಮುಂದೆ ಇಟ್ಟೆ ಅಷ್ಟೆ. ಹಾಗಾಗಿ ರಾಮ ಅಂದರೆ ಎಲ್ಲರ ಆನಂದವನ್ನು ಅಪೇಕ್ಷಿಸಿ ತಾನೂ ಆನಂದದಿಂದಿದ್ದು ಮತ್ತೊಬ್ಬರನ್ನು ಸಂತೋಷದಿಂದ ಇರಿಸುವವನು. ನಾಮಕರಣದ ಅರ್ಥ ಇಷ್ಟು, ರಾಮ ನಾಮ. ಇಂಥ ರಾಮ ನಹ ಪ್ರಸೀದೇತ್, ನನ್ನ ಮೇಲೆ ಪ್ರಸನ್ನನಾಗಲಿ ಅಂತ ಪ್ರಾರ್ಥನೆಗೆ ಅನ್ವಯ ಮಾಡಬೇಕಂತ. ವಿಶ್ವಾಮಿತ್ರೇಣ ನೀತೋ, 2ನೇ ಪಾದಕ್ಕೆ ಪ್ರವೇಶ ಮಾಡ್ತಾರೆ. ನೀತಃ ವಿಶ್ವಾಮಿತ್ರೇಣ ಅಲ್ಲಿಗೆ ಅನ್ವಯ ಆಗ್ತದೆ. ರಾಮನಿಗಿನ್ನೂ ಸಣ್ಣ ವಯಸ್ಸು, ಪೂರ್ಣ 16ನೇ ವಯಸ್ಸಿಗೆ ಬಂದಿಲ್ಲ, 15 ವಯಸ್ಸಿಗೆ ಇದ್ದಾನೆ. ವಿಶ್ವಾಮಿತ್ರರು ಮನೆಗೆ ಬಂದು ದಶರಥನಿಗೆ ಬಹಳ ಒತ್ತಾಯ ಮಾಡಿದ್ದಾರೆ. ಸುಮ್ಮನೆ ಕರ್ಕೊಂಡು ಹೋಗಲಿಲ್ಲ, ದಶರಥನೂ ಸುಮ್ಮನೆ ಬಿಡಲಿಲ್ಲ, ಕೊಟ್ಟು ಕಳಿಸ್ಲಿಲ್ಲ, ಕೂಡಲೇ ಒಪ್ಪಲಿಲ್ಲ. ವಯಸ್ಸು ಸಣ್ಣದಿದ್ದಾಗ ಮೇಲಾಗಿ ದಶರಥನಿಗೆ ವಯಸ್ಸು ಜಾಸ್ತಿ ಆಗಿತ್ತಂತೆ. ಹಾಗಾಗಿ ವಯಸ್ಸು ಹೆಚ್ಚಾದಾಗ ಮಕ್ಕಳನ್ನು ದೂರ ಕಳಿಸೋದು ಅಷ್ಟು ಸುಲಭ ಅಲ್ಲ. ನನ್ನ ಕಣ್ಣು ಮುಂದೆ ಇರಲಿ, ನನ್ನ ಕಣ್ಣು ಮುಂದೆ ಇರಲಿ ಅಂತ ಅಪ್ಪನಿಗೆ ಆಸೆ. ತಡವಾಗಿ ಮಕ್ಕಳಾಗಿರ್ತಾರೆ, ಮಕ್ಕಳನ್ನು ದೂರ ಕಳಿಸೋದಕ್ಕೆ ಒಲ್ಲೆ ಅಂದೇ ಅಂತಾರೆ. ವಸಿಷ್ಠರು ಬಂದು ಮಧ್ಯಸ್ಥಿಕೆ ವಹಿಸಿ, ವಿಶ್ವಾಮಿತ್ರರು ಅಂದರೆ ಭಾರಿ ಅದ್ಭುತ ವ್ಯಕ್ತಿ, ನಿನಗೆ ಗೊತ್ತಿಲ್ಲ ಅಂತ ವಿಷಯಗಳನ್ನು ಹೇಳಿದ್ದಕ್ಕೆ ಆಯಿತು ಅಂತ ಮನಸ್ಸಿಲ್ದಿದ್ದರೂ ದಶರಥ ರಾಜ ರಾಮನನ್ನು ಗುರುಗಳೊಟ್ಟಿಗೆ ಕಳಿಸಿಕೊಟ್ಟ ಅಂತ ರಾಮನ ಕಥೆ. ಅಲ್ಲಿ ವಿಶ್ವಾಮಿತ್ರರು ರಾಮನನ್ನು ತಾವು ಯಜ್ಞ ರಕ್ಷಣೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಕಾರಣ ಹೇಳ್ತಾರೆ. ಹೇಳಿದ್ದಕ್ಕೆ ಕಳಿಸಿಕೊಟ್ಟ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಸಿದ್ಧಾಶ್ರಮಕ್ಕೆ ಬಂದು, ಗೌತಮರ ಆಶ್ರಮಕ್ಕೆ ಬಂದು, ಆಮೇಲೆ ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಯಜ್ಞ ರಕ್ಷಣೆ ಆಯಿತು ಅಂತ ಇಷ್ಟು ರಾಮಾಯಣದ ಕಥೆಯ ಸಂಗ್ರಹವನ್ನು ಮಾಡಬೇಕಾದ್ರೆ ಆ ಗುರು ಶಿಷ್ಯ ಭಾವ ಮನುಷ್ಯನಿಗೆ ಬಹಳ ಮುಖ್ಯ ಅನ್ನೋ ಅಂಶ ಅಲ್ಲಿ ಪ್ರಸ್ತುತ ಆಗ್ತದೆ. ವಯಸ್ಸು ಸಣ್ಣದಿದ್ದಾಗಲೇ ಗುರುಗಳನ್ನು ಅನುಸರಿಸಿ ಹೋಗಬೇಕು, ಶ್ರೇಷ್ಠ ಗುರುಗಳನ್ನು ಅನುಸರಿಸಿ ಅವರಿಂದ ಪಾಠ ಕಲಿಬೇಕು, ಗುರುಕುಲ ವಾಸ ಮಾಡಬೇಕು. ಆಗ ಕಲಿತ ವಿದ್ಯೆನೇ ನಿಜವಾದ ವಿದ್ಯೆ. ಈ ಸಂದೇಶ ಸಮಾಜಕ್ಕೆ ಕೊಡಬೇಕು. ಇದೆಲ್ಲ ರಾಮಾಯಣದಲ್ಲಿ ಬಂದದ್ದು. ಅದನ್ನು ಮಂತ್ರಾಲಯ ಪ್ರಭುಗಳು ನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದನುಜ ಸಹಿತ, ಮಂತ್ರಾಹೃತ್ ಅನುಜ ಸಹಿತ ವಿಶ್ವಾಮಿತ್ರೇಣ ನೀತಃ, ಈ ಪದಗಳಿಂದ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ವಿಶ್ವಾಮಿತ್ರರು ಯಜ್ಞ ರಕ್ಷಣೆಯ ನೆಪ ಮಾತ್ರ ಮಾಡೇ ಮಾಡ್ತಾನೆ. ರಾಮ ನಾನು ಯಜ್ಞ ಮಾಡ್ತೀನಿ, ನೀನು 6 ದಿವಸ ರಕ್ಷಣೆ ಮಾಡೇ ಮಾಡ್ತಾನೆ. ಬರೀ ವಿಶ್ವಾಮಿತ್ರಿಗೆ ಯಜ್ಞ ರಕ್ಷಣೆ ಅಂತ ಅನ್ನೋದು ಅಷ್ಟೇ ಇರಲಿಲ್ಲ, ಬಹಳ ಉದ್ದೇಶಗಳಿತ್ತಂತೆ. ದೊಡ್ಡ ದೊಡ್ಡವ್ರು ಯೋಜನೆ ಹಾಕ್ತಾರೆ ಅಂದರೆ ಅದಕ್ಕೆ ಉದ್ದೇಶಗಳು ಲಾಭ ಬಹಳ ಇರ್ತದೆ. ಎರಡೂ ರೀತಿ ಅರ್ಥ ಮಾಡ್ಕೊಳ್ಬೋದು. ಈಗೆಲ್ಲ ದೊಡ್ಡ ದೊಡ್ಡ ಯೋಜನೆ ಹಾಕ್ತಾರೆ, ಈಗ ಸಣ್ಣ ಸಣ್ಣ ಯೋಜನೆಗೆ ಯಾರೂ ಕೈ ಹಾಕಲ್ಲ. ಈಗ 1000 ಕೋಟಿ 500 ಕೋಟಿನೇ ಯೋಜನೆಗಳೆಲ್ಲ. ಈಗ ಸಣ್ಣ ಸಣ್ಣ ಯೋಜನೆ ಹೋಯ್ತು ಈಗೆಲ್ಲ. ಈಗ ಏನು ಭೂಮಿ ಒಳಗೆ ಕೊರೆದು ರಸ್ತೆ ಮಾಡ್ತೇವೆ, ಇಂಥವು ಯೋಜನೆ ಭಾರಿ ಭಾರಿ ಈಗೆಲ್ಲ. ಯಾಕಂದರೆ ಸಣ್ಣ ಯೋಜನೆ ಹಾಕಿದರೆ ಸ್ವಲ್ಪ ಸಿಗ್ತದೆ ಅಷ್ಟೇ ಫಲ, ದೊಡ್ಡ ಫಲ ಸಿಗಬೇಕು. ವ್ಯಂಗ್ಯವಾಗಿಯೂ ಹೇಳ್ತಾರೆ. ವಿಶ್ವಾಮಿತ್ರರಂಥವರು ದೊಡ್ಡ ರಾಜಕುಮಾರರನ್ನು ತಮ್ಮ ಬಳಿಗೆ ಬರಬೇಕು ಅಂತ ಅಪೇಕ್ಷೆ ಪಟ್ಟು ಕರ್ಕೊಂಬರ್ತಿದ್ದಾರೆ ಅಂದರೆ ಅದು ಸಣ್ಣ ಯೋಜನೆ ಆಗಿರಲಿಲ್ಲ, ಅದು ದೊಡ್ಡ ಯೋಜನೆ, ಭಾರಿ ಲಾಭ. ವ್ಯತ್ಯಾಸ ಏನು ಈಗಿನವರಿಗೂ ಅವರಿಗೂ ಅಂದರೆ, ಅವರು ಕಾಡಿನಲ್ಲೇ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದರೂ ನಾಡಿನ ಕ್ಷೇಮವನ್ನು ಚೆನ್ನಾಗಿ ಬಯಸ್ತಿದ್ರಂತೆ. ಅದಕ್ಕಿಂತ ದೊಡ್ಡ ಯೋಜನೆ ಹಾಕ್ತಾರೆ. ಏನು ನಾಡಿಗೆ ಕ್ಷೇಮ ಆಗಲಿ, ಕಾಡಿಗೂ ಕ್ಷೇಮ ಆಗಲಿ ಅಂತ ಬಯಸ್ತಿದ್ದವರು ಅಂದರೆ ಅಹಲ್ಯ ಗೌತಮರ ಯೋಜನೆ ಆಗಬೇಕಾಗಿದೆ.
ಅಹಲ್ಯೆ ಶಾಪಗ್ರಸ್ತಳಾಗಿದ್ಲಲ್ಲ, ಅದಕ್ಕೆ ರಾಮನೇ ಬರಬೇಕಾಗಿತ್ತು. ತಾಟಕೆಯ ಸಂಹಾರ ಆಗಬೇಕಾಗಿದೆ, ಇನ್ಯಾರಿಂದ್ರೂ ಆಗ್ತಿರ್ಲಿಲ್ಲ, ಯಾಕಂದರೆ ಅವಳಿಗೆ ಬ್ರಹ್ಮವರ ಇದ್ದದ್ದು. ಅವಳು ಸಂಹಾರ ಆದ್ರೇ ಭೂಮಿಗೆ ಭಾರ ಕಡಿಮೆ ಆಗಿ ಋಷಿ ಮುನಿಗಳಿಗೆಲ್ಲ ದೊಡ್ಡ ದೊಡ್ಡ ತಪಸ್ಸು ಮಾಡಬೇಕಾಗಿತ್ತು, ಸಿದ್ಧಿ ಪಡಿಬೇಕಾಗಿತ್ತು, ಅವರಿಗೆ ಅನುಕೂಲ ಆಗ್ತದೆ. ಸಾವಿರಾರು ಜನ ಋಷಿಗಳಿದ್ರು. ಇವೆಲ್ಲ ಯೋಜನೆ ಇಟ್ಕೊಂಡೇ ರಾಮನನ್ನು ಬರಲೇಬೇಕು ಅಂತ ಹಠ ಹಿಡಿದಿದ್ರು. ಅಷ್ಟೇ ಅಲ್ಲ, ಮುಂದೆ ವಿದೇಹ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ರಾಮನಿಗೆ ಸೀತೆಯೊಟ್ಟಿಗೆ ಕಲ್ಯಾಣ ಮಾಡಿಸ್ಬೇಕಾಗಿದೆ. ಸೀತಾರಾಮರ ಕಲ್ಯಾಣ ಮಾಡಿಸ್ಬೇಕು, ತಾಟಕೆಯ ಸಂಹಾರ ಆಗಬೇಕು. ಮಧ್ಯದಲ್ಲಿ ತಾಟಕೆಯ ಜೊತೆಗಾರರಾದಂತಹ ಖರ, ದೂಷಣ, ಮಾರೀಚ ಅವ್ರನ್ನೆಲ್ಲ ಹೊಡಿಬೇಕು. ಕಾಡಿನ ಪರಿಸರ ಎಲ್ಲ ಸ್ವಚ್ಛಗೊಳಿಸ್ಬೇಕಾಗಿದೆ. ನಾಡಿನ ಪರಿಸರಕ್ಕೂ ಅನುಕೂಲ ಆಗಬೇಕಾಗಿದೆ. ಅದಕ್ಕೆ ರಾಮನನ್ನು ಬರಮಾಡಿಕೊಂಡ್ರು. ಇದು ಎಲ್ಲದಕ್ಕಿಂತಲೂ ದೊಡ್ಡ ಉದ್ದೇಶ, ರಾಮ ಜಗತ್ತಿಗೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಪರಿಚಯ ಮಾಡಿಸ್ಬೇಕಾಗಿದೆ. ಅವನು ಸರ್ವೋತ್ತಮ, ಅವನು ಲೋಕಕ್ಕೆಲ್ಲ ಒಡೆಯ ಅಂತ ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು. ಪರಿಚಯಿಸಿದ್ರಿಂದ ಬಹಳ ದೊಡ್ಡ ಪುಣ್ಯ ಲಾಭ ಆಗ್ತದೆ. ಅದಕ್ಕೆ ರಾಮನನ್ನು ವಿಶ್ವಾಮಿತ್ರರು ಕರ್ಕೊಂಡು ಬಂದರು ಅಂತ ಕಥೆ. ಹೇಳುವಾಗ ಮಂತ್ರಾಲಯ ಪ್ರಭುಗಳು ಎಂಥ ಚಮತ್ಕಾರ ಮಾಡ್ತಾರೆ ನೋಡಿ. ರಾಮಾಯಣ ಇಲ್ಲಿ ಹೇಳುವ ಕ್ರಮ ವ್ಯತ್ಯಾಸ ಮಾಡಿದ್ದಾರೆ ರಾಯರು. ಅಲ್ಲಿ ಹೇಳಿದ ಕ್ರಮ ಏನು ಅಂತ ಹೇಳಿರ್ತೀನಿ. ಇದೊಂದು ಸಂಶೋಧನೆ. ವಿಶ್ವಾಮಿತ್ರರು ಕರ್ಕೊಂಡು ಬಂದಾಗ ಪ್ರಾರಂಭದ ಹಂತದಲ್ಲಿ ರಾಮಲಕ್ಷ್ಮಣರಿಗೆ ಉಪದೇಶ ಮಾಡಿದ್ದು 2 ಮಂತ್ರಗಳನ್ನು. ಒಂದು ಬಲ, ಇನ್ನೊಂದು ಅತಿಬಲ ಅಂತ. ಬಲಾಬಲ ಮಂತ್ರಗಳ ಉಪದೇಶ ಮಾಡಿದ್ದಕ್ಕೆ ಮಂತ್ರಾಹೃತ್ ಅನ್ನೋ ಶಬ್ದವನ್ನು ಗುರುಗಳು ಬಳಸಿದರು. ಗುರು ಸಾರ್ವಭೌಮರು ಮಂತ್ರಾಹೃತ್, ಮಂತ್ರಗಳ ಉಪದೇಶವನ್ನು ಶ್ರೀರಾಮಚಂದ್ರ ವಿಶ್ವಾಮಿತ್ರರಿಂದ ಪಡೆದ. ವಿಶ್ವಾಮಿತ್ರೇಣ ನೀತಃ ವಿಶ್ವಾಮಿತ್ರೇಣ ಮಂತ್ರಾಹೃತ್, ಎರಡಕ್ಕೂ ಅನ್ವಯ. ಅದಕ್ಕೆ ದೆಹಲಿ ದೀಪನ್ಯಾಯ ಅಂತ ಕರೀತಾರೆ. ಮಂತ್ರಗಳು ಉಪದೇಶ ಮಾಡಿದ್ದು ವಿಶ್ವಾಮಿತ್ರರೇ, ಕಾಡಿಗೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಬಂದದ್ದು ವಿಶ್ವಾಮಿತ್ರರೇ. ಹಾಗಾಗಿ ನೀತಃ ವಿಶ್ವಾಮಿತ್ರೇಣ ಮಂತ್ರಾಹೃತ್ ಅಂತಂತಾರೆ ಮಂತ್ರಾಲಯ ಪ್ರಭುಗಳು. ಬ್ರಹ್ಮಾಸ್ತ್ರವನ್ನು ಉಪದೇಶ ಮಾಡಿದರು ರಾಮನಿಗೆ. ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಐಂದ್ರಾಸ್ತ್ರ ಎಲ್ಲ ಅಸ್ತ್ರಗಳು ಉಪದೇಶನೂ ಮಾಡಿದ್ದಾರೆ. ಆಮೇಲೆ ತಾಟಕೆಯನ್ನು ಸಂಹಾರ ಮಾಡಿದ್ದಾರೆ. ಈ ಶ್ಲೋಕದಲ್ಲಿ ನೀವು ಗಮನಿಸ್ರಿ, ಮಂತ್ರಾಲಯ ಪ್ರಭುಗಳೇನು ಮಾಡ್ತಾರೆ, ಮಂತ್ರೋಪದೇಶ ಎಲ್ಲ ಮಾಡಿದ ವಿಷಯದೊಳಗೆ ಮೊದಲು ಹೇಳುವಾಗ ಮಂತ್ರಾಹೃತ ಅಂತ ಒಂದ್ಸಲಿ ಹೇಳಿ, ಮಧ್ಯದಲ್ಲಿ ತಾಟಕೆಯನ್ನು ಸಂಹಾರ ಮಾಡಿದ ಅಂತ ಹೇಳಿ, ಆಮೇಲೆ ಅಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಅಂತ ಕ್ರಮ ವ್ಯತ್ಯಾಸ ಮಾಡಿಬಿಡ್ತಾರೆ. ಬ್ರಹ್ಮಾಸ್ತ್ರವನ್ನು ಆಮೇಲೆ ಉಪದೇಶ ಪಡೆದ ಅಂತ ಹೇಳ್ತಾರೆ. ಮೊದಲು ತಾಟಕೆಯ ಸಂಹಾರದ ವಿಷಯ ಬಂದಿದೆ, ಅದನ್ನು ಮೊದಲು ಹೇಳಬೇಕು. ಅದಕ್ಕಿಂತ ಮೊದಲು ಬ್ರಹ್ಮಾಸ್ತ್ರದ ಉಪದೇಶದ ವಿಷಯ ಬಂದಿದೆ, ಅದನ್ನು ಹೇಳಬೇಕು. ಆಮೇಲೆ ತಾಟಕೆಯ ಸಂಹಾರದ ವಿಷಯ. ಆದರೆ ಕಥೆಯನ್ನು ಸಂಗ್ರಹ ಮಾಡುವಾಗ ವ್ಯತ್ಯಾಸ ಮಾಡಿ ಸಂಗ್ರಹ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳು. ಅದಕ್ಕೇನು ಕಾರಣ ಅಂತ ನಾವು ಹುಡುಕಬೇಕು. ಈಗ ಎಂಥ ಅದ್ಭುತವಾದ ವಿಷಯ ನೋಡ್ರಿ ಇದೆಲ್ಲ. ಇರಲಿ, ಆ ವಿಷಯದ ಬಗ್ಗೆನೂ ಅನುಸಂಧಾನ ಮಾಡಿಸೋಣಂತೆ. ಮಧ್ಯದಲ್ಲಿ ಬಂದದ್ದು ಮಂತ್ರಾಹೃತ, ಅದರ ಅರ್ಥ ಏನು? ಬಲ ಮತ್ತು ಅತಿಬಲ ಅಂತ 2 ಮಂತ್ರ. ಆ ಬಲ ಅತಿಬಲ ಅನ್ನೋ ಮಂತ್ರಗಳ ವಿಶೇಷತೆ ಏನು ಅಂದರೆ, ಬಲ ಮತ್ತು ಅತಿಬಲ ಅನ್ನೋ ಮಂತ್ರದ ವಿಶೇಷತೆ ಏನು? ಕಾಡಿನಲ್ಲಿ ಹೋಗುವಾಗ ಹಸಿವೆ ನೀರಡಿಕೆಗಳು ಆಗ್ತವೆ. ಹಸಿವೆ, ನೀರಡಿಕೆ, ಬೇರೆ ಬೇರೆ ಕ್ರೂರ ಪ್ರಾಣಿಗಳು ಅವೆಲ್ಲ ಬರೋ ಸಂಭವ ಇರ್ತದೆ. ಅದನ್ನು ಹೇಗೆ ದಾಟಬೇಕು, ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಸಮಸ್ಯೆ. ಈ ಬಲ ಮತ್ತು ಅತಿಬಲ ಮಂತ್ರವನ್ನು ಕಲ್ತುಬಿಟ್ರೆ ಹಸಿವೆ ನೀರಡಿಕೆಗಳ ಬಾಧೆ ಆಗಲ್ಲಂತ. ಇದೇ ಆ ಮಂತ್ರದ ಲಾಭ. ಹಾಗಾಗಿ ಕಾಡಿನಲ್ಲಿ ಋಷಿಮುನಿಗಳೆಲ್ಲ ಎಷ್ಟು ಆರಾಮಿರ್ತಾರಲ್ಲ, ಅವರಿಗೆ ತಿಂಡಿ ತಿನಿಸಿನ ಹಸಿವೆ ನೀರಡಿಕೆಗಳ ಬಾಧೆನೇ ಇಲ್ಲ, ಸಮಸ್ಯೆನೇ ಇಲ್ಲಲ್ಲ ಅಂತ ನಮಗನ್ನಿಸ್ತದೆ. ಬಲಾತಿಬಲ ಮಂತ್ರಗಳ ಸಿದ್ಧಿ ಅವರಿಗಿದೆ ಅಂತ. ಪುಣ್ಯಕ್ಕೆ ಈ ಮಂತ್ರ ಯಾವುದು ಅಂತ ಹೇಳಲಿಲ್ಲ ನೋಡಿ ರಾಮಾಯಣ. ಮಂತ್ರದ ಟೈಟಲ್ ಹೆಸರು ಮಾತ್ರ ಹೇಳ್ತು, ಮಂತ್ರ ಯಾವುದು ಅಂತ ಹೇಳಲಿಲ್ಲ.
ಹುಡುಕಿದರೆ ಇವತ್ತು ಸಿಗ್ಬೋದೇನೋ ಗೂಗಲ್ನಲ್ಲಿ. ಅವತ್ತಂತೂ ರಾಮಾಯಣದೊಳಗೆ ಆ ಮಂತ್ರ ಯಾವುದು ಅಂತ ಮುಚ್ಚಿಟ್ಬಿಟ್ಟು, ಬಲ ಮತ್ತು ಅತಿಬಲ ಅಂತ ಹೆಸರು ಮಾತ್ರ ಹೇಳಿದ್ದಾರೆ. ವಿಶ್ವಾಮಿತ್ರರು ಮೊದಲು ಈ ಮಂತ್ರೋಪದೇಶ ಮಾಡಿದ್ರಂತೆ ರಾಮಲಕ್ಷ್ಮಣರಿಗೆ. ನೀವು ನಾಳೆ ಕಾಡಿನಲ್ಲಿ ಬರಬೇಕಿದೆ, ಅಪ್ಪಿ ತಪ್ಪಿ ನಿಮಗೆ ಹಸಿವೆ ನೀರಡಿಕೆಗಳ ಬಾಧೆ ಆಗದಿರಲಿ ಅಂತ. ಸರಿ ಅಂತ ಅದನ್ನೇ ಉಪದೇಶ ತಗೊಂಡ್ರು. ಆಮೇಲೆ ಬ್ರಹ್ಮಾಸ್ತ್ರ ಉಪದೇಶ ಮಾಡಿದರು, ವಾರುಣಾಸ್ತ್ರ ಅಂತ ಅಸ್ತ್ರಗಳ ಉಪದೇಶನೂ ಮಾಡಿದರು. ಎಷ್ಟು ಸ್ವಾರಸ್ಯ. ಆಮೇಲೆ ತಾಟಕೆಯ ಸಂಹಾರ ರಾಮ ಮಾಡಿದ ಅಂತ ಬರ್ತದೆ. ಮಂತ್ರಾಲಯ ಪ್ರಭುಗಳು ಯಾಕೆ ವ್ಯತ್ಯಾಸ ಮಾಡ್ತಾರೆ ಈ ರೀತಿ ಕಥೆಯನ್ನು ಅಂದರೆ ಒಂದೇ ಕಾರಣ, ರಾಮನಿಗೆ ತಾಟಕೆಯನ್ನು ಕೊಲ್ಲಿಕ್ಕೆ ಯಾವ ಅಸ್ತ್ರಗಳ ಉಪಯೋಗವೂ ಇರಲಿಲ್ಲಂತೆ. ಬೇರೆಯವರು ಯಾರಾದರೂ ತಾಟಕೆಯನ್ನು ಕೊಲ್ಲಬೇಕಾದ್ರೆ ಅಸ್ತ್ರಗಳನ್ನು ಬಳಸ್ಬೋದಿತ್ತೋ ಏನೋ, ರಾಮನಿಗೆ ಮಾತ್ರ ತಾಟಕೆಯ ಸಂಹಾರಕ್ಕಾಗಲಿ, ಖರದೂಷಣರನ್ನ ಸಂಹಾರ ಮಾಡಲಿಕ್ಕಾಗಲಿ, ಮುಂದೆ ಮಾರೀಚನನ್ನು ಯಾವಾಗಲೋ ಕೊಲ್ತಾನಲ್ಲ ಪಂಚವಟಿಯಲ್ಲಿ, ಆವಾಗ ಅವನನ್ನು ಕೊಲ್ಲಿಕ್ಕಾಗಲಿ ದಶರಥ ವಿಶ್ವಾಮಿತ್ರರು ಉಪದೇಶ ಮಾಡಿದ ಒಂದು ಅಸ್ತ್ರವನ್ನು ರಾಮ ಉಪಯೋಗಿಸಲಿಲ್ಲ. ರಾಮನಿಗೆ ಯಾವ ಅಸ್ತ್ರನೂ ಬೇಕೇ ಆಗಲಿಲ್ಲ. ಆದರೆ ಅಸ್ತ್ರೋಪದೇಶ ಮಾಡಿಸ್ಕೊಂಡ ಅಂತ ರಾಮಾಯಣದೊಳಗಿದೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಏನು ಮಾಡಿಬಿಟ್ರು, ಕ್ರಮ ಮಾಡಿದ್ರು, ವ್ಯತ್ಯಾಸ ಮಾಡಿ ತೋರಿಸಿದ್ರಂತೆ. ತಾಟಕೆಯ ಸಂಹಾರ ಮಾಡಿದ, ಆಮೇಲೆ ಬ್ರಹ್ಮಾಸ್ತ್ರವನ್ನು ಉಪದೇಶ ಮಾಡಿಸ್ಕೊಂಡ ಅಂತ ವ್ಯತ್ಯಾಸ ಮಾಡಿ ಸಂಗ್ರಹ ಮಾಡಿದರು. ಯಾಕೆ ಹಾಗೆ ಮಾಡಿದರು ಅಂದರೆ, ರಾಮನಿಗೆ ತಾಟಕೆಯ ಸಂಹಾರ ಮಾಡಲಿಕ್ಕೆ ವಿಶ್ವಾಮಿತ್ರರು ಉಪದೇಶ ಮಾಡಿದ ಅಸ್ತ್ರದ ಉಪಯೋಗ ಆಗಲಿಲ್ಲ ಅಂತ ತೋರಿಸ್ಬೇಕಾಗಿತ್ತಂತೆ. ಇದರಿಂದ ಅದ್ಭುತವಾದ ಸಂದೇಶ ನಮಗೆ ಚಿಂತನೆಗೆ ಅವಕಾಶ ಇದೆ. ಉಳಿದವರೆಲ್ಲ ಗುರುಕುಲ ವಾಸ ಮಾಡಿ ಗುರುಗಳಿಂದ ಉಪದೇಶ ಪಡ್ಕೊಂಡ ಮಂತ್ರಗಳು ಅವ್ರ ಬದುಕಿನಲ್ಲಿ ಬಹಳ ಉಪಯೋಗಕ್ಕೆ ಬರ್ತಾವೆ. ರಾಮನಿಗೆ ಮಾತ್ರ ಗುರುಕುಲ ವಾಸವೂ ಬೇಕಿಲ್ಲ, ಮಂತ್ರೋಪದೇಶವೂ ಬೇಕಿಲ್ಲ. ಇಂಥ ರಾಮ ನನ್ನ ಬಗ್ಗೆ ಪ್ರಸನ್ನನಾಗಲಿ ಅಂತ ಅನ್ವಯ ಮಾಡಬೇಕಂತ. ವಿಶ್ವಾಮಿತ್ರೇಣ ನೀತೋ ಅಲ್ಲಿಗೆ ಅನ್ವಯ. ಮಂತ್ರ ಹೃದನುಜ ಸಹಿತ, ಅನುಜ ಸಹಿತ ಅಂದರೆ ತಮ್ಮನಿಂದ ಸಹಿತನಾದವನು. ಅನುಜ ಅಂದರೆ ಲಕ್ಷ್ಮಣ, ಲಕ್ಷ್ಮಣ ಸಹಿತನಾಗಿ ವಿಶ್ವಾಮಿತ್ರರಿಂದ ಮಂತ್ರೋಪದೇಶ ಪಡೆದಂಥ ರಾಮಚಂದ್ರ ನನ್ನ ಮೇಲೆ ಪ್ರಸನ್ನನಾಗಲಿ. ಆಮೇಲೆ ಮುಂದೆ ಪ್ರಯಾಣ ಮಾಡ್ತಾನೆ, ಸಿದ್ಧಾಶ್ರಮಕ್ಕೆ ಬಂದ. ಅಲ್ಲಿಯ ಕಥೆಯನ್ನೆಲ್ಲ ರಾಮಾಯಣದಲ್ಲಿ ಬರ್ತದೆ, ಹೇಳಿದ್ದಾರೆ. ಗಂಗೆಯ ಕಥೆ ಹೇಳ್ತಾರೆ ವಿಶ್ವಾಮಿತ್ರರು, ಸರಿಯೂ ನದಿಯ ಉತ್ಪತ್ತಿಯ ಕಥೆ ಹೇಳ್ತಾರೆ. ಬಹಳ ವಿಸ್ತಾರ ರಾಮಾಯಣ, ಬಹಳ ಅದ್ಭುತ. ಅಲ್ಲಿಂದ ಕರ್ಕೊಂಡು ಬಂದರು ಆಶ್ರಮಕ್ಕೆ. ಯಜ್ಞ ರಕ್ಷಣೆ ಆಗಬೇಕಾದ್ರೆ ಮೊದಲು ತಾಟಕೆಯ ಸಂಹಾರ ಆಗಬೇಕಾಗಿತ್ತು. ತಾಟಕೆ ಅಂದರೆ ಅವಳು ಬಹಳ ದೊಡ್ಡ ರಾಕ್ಷಸಿ ಆ ಕಾಲದಲ್ಲಿ. ಅವಳ ಸಂಹಾರ ಮಾಡಿಸ್ಬೇಕು ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ಅವಳು ಕೊಲ್ಲಬೇಕಾಗಿದೆ ರಾಮ, ಇಲ್ದಿದ್ರೆ ಯಜ್ಞ ಆಗಲಾರದು. ಸರಿ, ಅವಳನ್ನು ಯುದ್ಧ ಮಾಡಿ ಕೊಂದ ಅಂತ ಕಥೆ. ಸಂಧ್ಯಾಕಾಲದಲ್ಲಿ ತಾಟಕೆಯ ಸಂಹಾರ ಆಯ್ತಂತೆ. ಸಂಧ್ಯಾಕಾಲ ಹತ್ತತ್ರ ಬರುವಾಗ ಮೊದಲು ಘೋರ ಯುದ್ಧ ಆಗಿದೆ. ಅವಳಿಗೆ ವರ ಇದ್ದದ್ರಿಂದ ಭಾರೀ ಬಲಶಾಲಿ ಅವಳು, ಸಾವಿರಾರು ಆನೆಗಳ ಬಲ. ಅವಳು ತಿಂದು ತೇಗಿದಂತಹ ಅಸ್ಥಿಗಳದ್ದೇ ಒಂದು ಬೆಟ್ಟ ಆಗಿತ್ತಂತೆ. ಅಸ್ಥಿಗಳದ್ದೇ ಬೆಟ್ಟ ಮಾಡಿದ್ಲು ಅಂದರೆ ಅವಳು ಗಿನ್ನೀಸ್ ದಾಖಲೆ ಮಾಡಿದಂಗೆ, ಅಷ್ಟು ನರಭಕ್ಷಕಿ, ಮಾಂಸಭಕ್ಷಕಿ ಅವಳು. ಅಷ್ಟೆಲ್ಲ ಹತ್ಯೆ ಮಾಡಿದಾಳೆ. ಕರುಷ ಮಲದ ಅಂತ 2 ಕ್ಷೇತ್ರಗಳನ್ನು ನಾಶ ಮಾಡಿಕೊಂಡು ತನ್ನದೇ ಸ್ವಾಯತ್ತಗೊಳಿಸ್ಕೊಂಡು ಬರುವ ತೀರ್ಥಕ್ಷೇತ್ರದ ಯಾತ್ರಿಕರನ್ನೆಲ್ಲ ತಿಂದು ಹಾಕ್ತಿದ್ಲಂತೆ. ರಾಮ ಅವಳೊಟ್ಟಿಗೆ ಯುದ್ಧ ಮಾಡ್ತಾನೆ. ವಿಶ್ವಾಮಿತ್ರರು ಬಂದು ಹೇಳ್ತಾ ಇದ್ದಾರೆ, ರಾಮ ಬೇಗ ಕೊಲ್ಲೋ, ಸಂಧ್ಯಾಕಾಲ ಆದಾಗೆ ರಾಕ್ಷಸಿಯರಿಗೆ ಬಲ ಜಾಸ್ತಿ ಆಗಿಬಿಡ್ತದೆ, ತಡ ಮಾಡಬೇಡ, ಬೇಗ ಕೊಲ್ಲೋ ಅಂದ್ರಂತೆ ವಿಶ್ವಾಮಿತ್ರರು. ರಾಮನಿಗೆ ಸಂಧ್ಯಾಕಾಲ ಆದ್ರೇನು, ಪ್ರಾತಃ ಕಾಲ ಆದ್ರೇನು, ಆದರೂ ಪಾಪ ವಿಶ್ವಾಮಿತ್ರರು ಹೇಳೋ ಹಾಗೆ ಹೇಳ್ತಿದ್ದಾರೆ. ಗುರುಗಳ ಮಾತು ಮೀರಬಾರ್ದಲ್ಲ ಇನ್ನು ಅಂತ ಅವಳ ಬಲ ಎಲ್ಲ ಪ್ರಕಟ ಆದಮೇಲೆ ಬಿಲ್ಲಿಗೊಂದು ಬಾಣ ಹೂಡಿ ಅವಳ ಎದೆಗೆ ಬಿಟ್ಟಂತೆ ಸೀಳ್ತು ಅವಳ ಎದೆ, ಸತ್ತೋದ್ಲು ತಾಟಕೆ ಅಂತ ಕಥೆ. ಈ ಕಥೆಯನ್ನು ಗುರುಗಳು ಸಂಗ್ರಹಿಸುವಾಗ ತಾಟಕಾಂಘಾತುಕೋಸ್ತ್ರಂ ಅನ್ನೋಲಿ ತಾಟಕಾಂಘಾತುಕಃ ಅನ್ನೋ ಪದದಿಂದ ಸಂಗ್ರಹ ಮಾಡಿದರು.
ತಾಟಕೆಯ ಸಂಹಾರ ಮಾಡಿದಂಥ ರಾಮಚಂದ್ರ ನಹ ಪ್ರಸೀದೇತ್. ನಮ್ಮ ಬದುಕಿನಲ್ಲಿ ಇಂಥ ತಾಟಕೆಯರು ಬಹಳ ಜನ ಬರ್ತಾರೆ. ಅವತ್ತು ಒಬ್ಬಳು ತಾಟಕೆ ಇದ್ಲು, ಇವತ್ತು ತಾಟಕೆ ಇದ್ದಾಳೆ. ತಾಟಕೆ ಅಂದರೆ ಯಾರು? ತಪಸ್ಸಿಗೆ ವಿಘ್ನ ಮಾಡುವುದು, ಯಜ್ಞ ಮಾಡ್ತೀನಿ ಅಂದರೆ ರಕ್ತವನ್ನು ತಂದು ಕುಂಡದಲ್ಲಿ ಹಾಕೋದು, ಯಜ್ಞ ಕೆಡಿಸೋದು, ಯಾತ್ರೆಗೆ ಅಂತ ಯಾತ್ರೆ ಮಾಡಲಿಕ್ಕೆ ಬಂದ ಯಾತ್ರಿಕರನ್ನು ತನ್ನ ಕೈಗಳ ಉಗುರಿನಿಂದ ಸೀಳಿ ಅವರ ರಕ್ತ ಕುಡಿದು ಮಾಂಸ ತಿಂದು ಮೂಳೆಗಳನ್ನು ಎಸೆಯೋದು, ಇದೆಲ್ಲ ತಾಟಕೆ. ಇವತ್ತಿಂಥ ತಾಟಕೆಯರಿದ್ದಾರೋ ಇಲ್ಲೋ? ಹಿಂಸೆಯ ಮತ್ತೊಂದು ರೂಪವೇ ತಾಟಕೆ ಅಂತ ಅರ್ಥ. ಇನ್ನೊಬ್ಬರಿಗೆ ಹಿಂಸೆ ಕೊಡೋದು. ಎಷ್ಟು ಹಿಂಸೆ ಮಾಡ್ತಾ ಇದ್ಲು ಅಂದರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಿಂಸೆ ಮಾಡ್ತಿದ್ಲಂತವಳು. ಅಂಥ ಹಿಂಸ್ರಕಳಾದ ತಾಟಕೆಯನ್ನು ರಾಮ ಸಂಹಾರ ಮಾಡಿದ. ಇದು ನಮ್ಮ ಬದುಕಿನಲ್ಲಿ ಬರುವ ಎಷ್ಟೋ ಹಿಂಸೆಯ ವಿಷಯಗಳಿಗೆ ಸಂಬಂಧಪಡ್ತದೆ. ಅವಳ ಸಂಹಾರ ಆಯಿತು ಅಂದರೆ ದೊಡ್ಡ ವಿಘ್ನ ದೂರ ಆಯಿತು ಅಂತ ಚಿಂತನೆ ಮಾಡಬೇಕು. ಇಂಥ ರಾಮ ಪ್ರಸನ್ನನಾಗಲಿ. ಆಮೇಲೆ ಮುಂದಿನ ಶ್ಲೋಕ, ಅದು ಮುಂದಿನ ಪಾದ. ಅಸ್ತ್ರಂ ಅಂತ ಹಿಂದಿನ ಪಾದದಲ್ಲಿದ್ದದನ್ನು ಮುಂದೆ ಅನ್ವಯ ಮಾಡಿಕೊಳ್ಬೇಕು. ಬ್ರಾಹ್ಮಾದ್ಯಂ ಪ್ರಾಪ್ಯ ಅನ್ನೋಲ್ಲಿ ಬ್ರಾಹ್ಮಾದ್ಯಂ ಅಸ್ತ್ರಂ ಪ್ರಾಪ್ಯ ಅಂದರೆ ಬ್ರಹ್ಮಾಸ್ತ್ರವೇ ಮೊದಲಾದ ಅಸ್ತ್ರಗಳನ್ನು ರಾಮ ಉಪದೇಶ ಪಡಿಸ್ಕೊಂಡ ಅಂತ ಕಥೆ. ಹೇಗೆ ಉಪದೇಶ ಪಡ್ಕೊಂಡ್ರು ಅಂತನ್ಲಿಕ್ಕೆ ಭಗವತ್ಪಾದರು ಹೇಳ್ತಾರೆ, ಯಾವ್ಯಾವ ಮಂತ್ರ ವಿಶ್ವಾಮಿತ್ರರು ರಾಮನ ಕಿವಿಯಲ್ಲಿ ಬಂದು ಹೇಳ್ತಿದ್ರು, ಬಲಗಿವಿಯಲ್ಲಿ ಉಪದೇಶ ಮಾಡುವಾಗ ರಾಮ ಮಂತ್ರೋಚ್ಚಾರಣೆ ಮಾಡುವಾಗಲೇ ದೇವತೆ ಬಂದು ನಿಂತಿರ್ತಿದ್ರಂತೆ. ಬ್ರಹ್ಮಾಸ್ತ್ರದ ಮಂತ್ರೋಪದೇಶ ಮಾಡಿದ ಕೂಡಲೇ ಕಿವಿಯಲ್ಲಿ ಬಲಗಿವಿಯಲ್ಲೇ ಗುರುಗಳ ಗುರು ಉಪದೇಶ ಹೀಗೆ ಆಗಬೇಕು ಅಂತ ಪದ್ಧತಿ ಇದೆ. ಹಾಗೇ ಮಾಡ್ತಿದ್ರು ವಿಶ್ವಾಮಿತ್ರರು. ರಾಮ ಬಾಯಲ್ಲಿ ಉಚ್ಚರಿಸ್ತಿದ್ದ ಕೂಡಲೇ ಒಬ್ಬ ದೇವತೆ ಆ ಮಂತ್ರಕ್ಕೆ ಸಂಬಂಧಪಟ್ಟವ್ರು ಎದುರುಗಡೆಗೆ ಬಂದಿರ್ತಿದ್ರಂತೆ. ಆಗ್ನೇಯಾಸ್ತ್ರ ಉಪದೇಶ ಮಾಡುವಾಗ ಅಗ್ನಿನೇ ದೇವತೆ, ಅವನ ಮಂತ್ರ ಹೇಳುವಾಗಲೇ ಅಗ್ನಿದೇವರು ಎದುರುಗಡೆಗೆ ಬಂದು ನಿಂತಿರ್ತಿದ್ರಂತೆ. ರಾಮ ಬಾಯಲ್ಲಿ ಮಂತ್ರ ಹೇಳಿದ ಕೂಡಲೇ. ಐಂದ್ರಾಸ್ತ್ರ ಹೇಳಿದರೆ ಇಂದ್ರ, ವಾರುಣಾಸ್ತ್ರ ಹೇಳುವಾಗಲೇ ವರುಣ ಬಂದು ನಿಂತಿರ್ತಿದ್ದ. ಹೀಗೆ ಎಲ್ಲ ದೇವತೆಗಳು ಪ್ರಕಟರಾದ್ರಂತೆ. ದೇವತೆಗಳೆಲ್ಲ ಪ್ರಕಟರಾಗಿ ರಾಮನಿಗೆ ನಮಸ್ಕಾರ ಮಾಡಿ ಹೇಳ್ತಿದ್ರು, ರಾಮ ನೀನು ಕರೆದಾಗೆಲ್ಲ ನಿನ್ನ ಸೇವೆ ನಾವು ಮಾಡ್ತೇವೆ ಬಂದು ಅಂತ. ಉಳಿದವರಿಗೆ ಈ ಅವಕಾಶ ಇರಲ್ಲ. ಗುರುಗಳು ಮಂತ್ರೋಪದೇಶ ಮಾಡ್ತಾರೆ, ಮಾಡಿದ ಮಂತ್ರ ಶಿಷ್ಯ ಪದೇ ಪದೇ ಆವೃತ್ತಿ ಮಾಡಬೇಕು. ಯಾವಾಗಲೋ ಒಮ್ಮೆ ಆ ದೇವತೆ ಪ್ರಸನ್ನನಾಗ್ತಾನೆ. ಸರಿಯಪ್ಪ, ಇಷ್ಟು ಬಾರಿ ಮಂತ್ರೋಪದೇಶ ಮಂತ್ರ ಸಿದ್ಧಿ ಮಾಡಿದ್ದಕ್ಕೆ ನಿನಗೆ ನೀನು ಯಾವಾಗ ಹೇಳ್ತೀಯ ಆವಾಗ ನಿನಗೆ ಅನುಗ್ರಹ ಮಾಡ್ತೇವೆ ಅಂತ ದೇವತೆಗಳು ಹೇಳ್ತಾರೆ. ಇದೇ ವ್ಯತ್ಯಾಸ. ಬೇರೆಯವರಿಗೂ ರಾಮನಿಗೂ ಇರೋ ವ್ಯತ್ಯಾಸ ಇಲ್ಲಿ ಅರ್ಥ ಮಾಡಿಸ್ಬೇಕಾಗಿದೆ ಮಂತ್ರಾಲಯ ಪ್ರಭುಗಳು. ಬ್ರಾಹ್ಮಾದ್ಯಂ ಪ್ರಾಪ್ಯ ಅನ್ನೋ ಶಬ್ದದಲ್ಲಿ ಇಷ್ಟು ಅರ್ಥ ತುಂಬಿದ್ದಾರೆ. ಎಲ್ಲ ದೇವತೆಗಳು ಪ್ರಕಟರಾಗಿ ವಿಶ್ವಾಮಿತ್ರರ ಸನ್ನಿಧಿಯಲ್ಲಿ ರಾಮನಿಗೆ ನಮಸ್ಕಾರ ಮಾಡಿ ಬೇಡ್ಕೊಂಡ್ರಂತೆ, ರಾಮ ನೀನು ಕರೆದಾಗೆಲ್ಲ ಬಂದು ನಾವು ನಿನ್ನ ಸೇವೆ ಮಾಡ್ತೇವೆ ಅಂತ. ಸರಿ ಎಂದ ರಾಮ. ಇದರಿಂದ ಏನಾಯ್ತು ಲಾಭ? ವಿಶ್ವಾಮಿತ್ರ ಉದ್ದೇಶ ಸಿದ್ಧಿ ಆಯಿತು. ರಾಮ ದೇವೋತ್ತಮ ಅಂತ ಜಗತ್ತಿಗೆ ಇದರಿಂದ ಪ್ರಸ್ತುತಪಡಿಸಿದಾಗ ಆಯಿತು ಅಂತಂತಾರೆ. ವವಂದಿರೆ ಬ್ರಹ್ಮಮುಖ ಸುರೇಶಾಹ ಪ್ರಕಟಂ ಸಮೇತ್ಯ ಅಂತ ಭಗವತ್ಪಾದರು ಹೇಳ್ತಾರೆ. ದೇವತೆಗಳೆಲ್ಲ ಪ್ರತ್ಯಕ್ಷವಾಗಿ ದೇವರಿಗೆ ನಮಸ್ಕಾರ ಮಾಡ್ತಾರೆ ರಾಮನಿಗೆ ಅಂದರೆ ದೇವೋತ್ತಮ ಅನ್ಲಿಕ್ಕೆ ಬೇರೆ ಯುಕ್ತಿ ಬೇಕೆ? ಹೀಗೆ ವಿಶ್ವಾಮಿತ್ರರು ರಾಮನನ್ನು ಸರ್ವೋತ್ತಮ ದೇವೋತ್ತಮ ಅಂತ ಸಿದ್ಧಿಪಡಿಸಿ ಪ್ರಸ್ತುತಪಡಿಸಲಿಕ್ಕೆ ಇದೊಂದು ಅವಕಾಶ ಅಂತ ಅನುಸಂಧಾನ ಮಾಡಿದರು. ಎರಡನೇ ವಿಷಯ ಹೇಳಬೇಕು. ಈ ಅಸ್ತ್ರಗಳಲ್ಲಿ ಕಾಲ ಕಳೆದ ಹಾಗೆ ಯಾರ್ಯಾರೋ ಅದನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಜಪ ಮಾಡಿ ಮಂತ್ರಗಳಲ್ಲಿರೋ ಶಕ್ತಿಗಳಲ್ಲಿ ಕೊರತೆ ಬಂದಿರ್ತದಂತ. ಅಸ್ತ್ರ ಮಂತ್ರದ ಸಮಸ್ಯೆ. ಹಾಗಾಗಿ ಎಲ್ಲ ಮಂತ್ರ ಕಲಿಯುಗದಲ್ಲಿ ಕೂಡಲೇ ಸಿದ್ಧಿ ಕೊಡಲ್ಲ. ಅದರದ್ದೇ ಆದ ಒಂದು ವ್ಯಾಲಿಡಿಟಿ ಅಂತ ಇರ್ತದಲ್ಲ. ಈಗ ಮಾತ್ರೆಗಳಿರ್ತಾವೆ, ಟ್ಯಾಬ್ಲೆಟ್ಸ್, ಅವು ಅದರದ್ದೇ ಆದ ವ್ಯಾಲಿಡಿಟಿ ಇರ್ತದೆ. ಅದು ಎಕ್ಸ್ಪೈರ್ ಆಯಿತು ಅಂತಂದರೆ ನಮಗದು ಮತ್ತೆ ಫಲ ಕೊಡದಿದ್ರೂ ಬೇಡ, ರಿಯಾಕ್ಷನ್ ಆಗಿಬಿಡ್ತವೆ. ಹೀಗೆಲ್ಲ ಆಗ್ತವೆ. ಟ್ಯಾಬ್ಲೆಟ್ಗಳೇ ಹೀಗೆ, ಮಂತ್ರಗಳು ಇನ್ನು ಹೇಗೆ ಯೋಚನೆ ಮಾಡಿರಿ. ಅವುಗಳಲ್ಲಿಯೂ ತಮ್ಮದೇ ಆದ ಶಕ್ತಿ ವ್ಯತ್ಯಾಸ ಆಗ್ತದೆ.
ಅದಕ್ಕೆ ವಿಶ್ವಾಮಿತ್ರ ಏನು ಮಾಡಿದರು, ರಾಮನ ಸನ್ನಿಧಿಗೆ ಬಂದು ಪರಿಪೂರ್ಣನಾದ ನಿರ್ದೋಷನಾದ ಶ್ರೀಹರಿಯ ಕಿವಿಗಳಲ್ಲಿ ತಮಗೆ ಗೊತ್ತಿದ್ದ ಮಂತ್ರ ಎಲ್ಲ ಹೇಳಿದ ಮೇಲೆ ರಾಮನ ಬಾಯಲ್ಲಿ ಮಂತ್ರೋಚ್ಚಾರಣೆ ಆದಾಗ ಮಂತ್ರಗಳಲ್ಲಿ ಫಲ ಕೊಡುವ ಶಕ್ತಿ ಮತ್ತೆ ಜಾಗೃತ ಆಯ್ತಂತೆ. ಹೀಗೆ ಮಂತ್ರೋದ್ಧಾರ ಅಂತ ಕರೀತಾರೆ ಇದಕ್ಕೆ. ಮಂತ್ರೋದ್ಧಾರ ಅಂದರೆ ಈ ಅರ್ಥ. ಭಗವಂತನ ಕಿವಿಗೆ ಆವಾಗ ಸನ್ನಿಹಿತವಾದಾಗ ಕಿವಿಗಳಿಗೆ ಮುಟ್ತು ಮಂತ್ರ. ರಾಮನ ಮುಖದಿಂದ ಮಂತ್ರದ ಉಚ್ಚಾರಣೆ ಯಾವಾಗಾಯಿತು, ಮಂತ್ರಗಳಲ್ಲಿ ಫಲ ಕೊಡೋ ಶಕ್ತಿ ಹೆಚ್ಚಾಯ್ತಂತ ಆವಾಗ. ಯಾಕೆ ಹಿಂದಿನವರೆಲ್ಲ ಶ್ರೇಷ್ಠ ಪುರುಷರಿಂದಲೇ ಮಂತ್ರೋಪದೇಶ ಆಗಲಿ ಅಂತ ಬಯಸ್ತಿದ್ರು ಅನ್ನೋದು ಈಗ ಅರ್ಥ ಆಗ್ತದೆ. ಈಗ ಗೂಗಲ್ನಲ್ಲಿ ಸರ್ಚ್ ಮಾಡಿದ ಕೂಡಲೇ ಎಲ್ಲ ಮಂತ್ರ ಸಿಗ್ತದೆ ನಿಮಗೆ. ನೋಡಿಬೇಕಂದ್ರೆ ಸರ್ಚ್ ಮಾಡಿ ಬ್ರಹ್ಮಾಸ್ತ್ರ ಚಾಂಟ್ ಮಂತ್ರ ಅಂತ ಕೊಡಿ, ಅದೇ ಹೇಳಿಬಿಡ್ತದೆ. ಹೆಂಗೆ ಹೇಳಬೇಕು ಅನ್ನೋದು ಅದೇ ಹೇಳಿಬಿಡ್ತದೆ ಈಗ. ಆದರೆ ಪುಣ್ಯಕ್ಕೆ ಅದು ವ್ಯಪನ್ ಹೇಗಾಯಿತು ಅನ್ನೋದು ಮಾಡಿಕೊಡಲ್ಲ. ಅದಕ್ಕೆ ಬದುಕಿದ್ದೇವೆ ನಾವಿನ್ನೂ ಅಷ್ಟೇ. ಅದೇ ಚಾಂಟ್ ಮಾಡಿ ಮಾಡಿ ಬ್ರಹ್ಮಾಸ್ತ್ರ ಬಿಡೋ ಹಾಗಾದರೂ ಏನು ಭಾರಿ ವಿಚಿತ್ರ ಆಗಿಬಿಡ್ತಿತ್ತು. ಆಮೇಲೆ ಅದು ಮಂತ್ರ ಹೇಳಿಕೊಡ್ತಾ ಇದೆ, ಹೆಂಗೆ ಹೇಳಬೇಕು ಅಂತ ಹೇಳಿಕೊಡ್ತಾ ಇದೆ. ಆದರೆ ಆ ಮಂತ್ರದೊಳಗೆ ಏನು ಶಕ್ತಿ ಇದೆ ಇಲ್ಲ, ಕಾರ್ಯಕಾರಣ ಮಾಡುವ ಶಕ್ತಿ, ಅದು ಅದಕ್ಕಿಲ್ಲ ಅಷ್ಟೇ. ಆ ಶಕ್ತಿ ಬರೋದು ಚೇತನನಿಂದಲೇ ಬರಬೇಕು. ಅದಕ್ಕೆ ಶ್ರೇಷ್ಠ ಪುರುಷರ ಬಾಯಿಯಿಂದ ಮಂತ್ರೋಪದೇಶ ಪಡ್ಕೊಂಡಾಗ ಮಂತ್ರ ಏನು ಫಲ ಕೊಡಲಿಕ್ಕೆ ಅಂತ ಉಪದೇಶ ಮಾಡಿತ್ತೋ ಆ ಫಲ ಕೊಟ್ಟೇ ಕೊಡ್ತದಂತೆ. ಆ ಮಂತ್ರಗಳು ಕಾಲಕ್ರಮದಿಂದ ತಮ್ಮ ಶಕ್ತಿ ಕೊಡೋದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡಿರ್ತಾರೆ. ಪರಿಪೂರ್ಣನಾದ ಶ್ರೀರಾಮಚಂದ್ರನ ಬಾಯಲ್ಲಿ ಮಂತ್ರಗಳು ಉಚ್ಚಾರಣೆ ಆದಾಗ ಅದರಲ್ಲಿ ಫಲ ಕೊಡುವ ಶಕ್ತಿ ವಿಶೇಷವಾಗಿ ಮೂಡ್ತು ಅಂತ ವಾದಿರಾಜರು ಈ ಅಂಶವನ್ನು ಅನುಸಂಧಾನ ಮಾಡಿಸ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ, ಹೇಗಾಯ್ತು ಇದೆಲ್ಲ ಅನ್ಲಿಕ್ಕೆ. ಕಸ್ತೂರಿ ಅಂತ ಇರ್ತದಂತೆ. ಕಸ್ತೂರಿ ಅದು ಬಹಳ ಸಣ್ಣ ಒಂದು ವಸ್ತು. ಈ ಏಲಕ್ಕಿ ಸಣ್ಣ ಸಣ್ಣ ಬೀಜ ಇದ್ದಂಗೆ ಅಷ್ಟಿರ್ತದೆ, ಆದರೆ ಅದರದ್ದು ಪರಿಮಳ ಹೆಚ್ಚು. ಆ ಬೀಜ ಸ್ಪರ್ಶ ಯಾವ್ಯಾವುದಕ್ಕಾಗ್ತದೋ ಅದರಲ್ಲೆಲ್ಲ ಪರಿಮಳ ಬೀರ್ಲಿಕ್ಕೆ ಶುರು ಮಾಡ್ತದಂತೆ. ರಾಮ ಅಂದರೆ ಕಸ್ತೂರಿ ಇದ್ದ ಹಾಗೆ. ಅವನ ಸನ್ನಿಧಿಗೆ ಹೋದ ಬ್ರಹ್ಮಾಸ್ತ್ರದ ಮಂತ್ರ, ಇಂದ್ರಾಸ್ತ್ರದ ಮಂತ್ರ, ವಾರುಣಾಸ್ತ್ರದ ಮಂತ್ರ ಎಲ್ಲ ಅವನ ಸನ್ನಿಧಿಗೆ ಕಿವಿಯ ಮೂಲಕವಾಗಿ ಹೋಯ್ತಲ್ಲ, ಆಗ ರಾಮನೊಳಗಿರುವ ಶಕ್ತಿ ಕಸ್ತೂರಿಯ ಪರಿಮಳದಂತೆ ಮಂತ್ರಗಳಿಗೆಲ್ಲ ಸೇರ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ಉದಾಹರಣೆ ಕೊಡ್ತಾರೆ. ಈ ಕಾರಣದಿಂದ ವಿಶ್ವಾಮಿತ್ರ ಋಷಿಗಳು ಎಲ್ಲ ಅಸ್ತ್ರ ಮಂತ್ರಗಳಲ್ಲಿ ಅದರದ್ದೇ ಆದ ಶಕ್ತಿಗಳ ಅತಿಶಯ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ರಾಮನಂಥ ಸರ್ವೋತ್ತಮನ ಸನ್ನಿಧಿಗೆ ಮಂತ್ರೋಪದೇಶದ ನೆಪ ಮಾಡಿದರು ಅಂತ ಅನುಸಂಧಾನ ಮಾಡಬೇಕಂತ. ಲಾಭ ಯಾರಿಗಾಯಿತು? ಮಂತ್ರಗಳಿಗಾಯಿತೇ ಹೊರತು ರಾಮನಿಗಾಯಿತು ಅಂತಿಲ್ಲ. ಇದಕ್ಕಿಂತಲೂ ಹೆಚ್ಚಿನ ಲಾಭ ಯಾರಿಗಾಯಿತು? ಮತ್ತೆ ವಿಶ್ವಾಮಿತ್ರರಿಗಾಯ್ತಂತೆ. ಯಾಕೆ? ವಿಶ್ವಾಮಿತ್ರರಿಗೆಲ್ಲ ಮಂತ್ರ ಗೊತ್ತಿತ್ತು ನಿಜ, ಆದರೆ ದೇವರ ಸನ್ನಿಧಿಯಲ್ಲಿ ಒಪ್ಪಿಸುವ ಭಾಗ್ಯ ಸಿಕ್ಕಿರಲಿಲ್ಲಂತೆ. ವಿಷ್ಣುವಿನ ಸನ್ನಿಧಿಗೆ ಒಪ್ಪಿಸಿದ್ರಲ್ಲ, ದೇವರ ಸನ್ನಿಧಿಗೆ ಯಾವುದನ್ನು ಒಪ್ಪಿಸ್ತೇವೋ ಅದನ್ನು ಅನಂತ ಮಡಿ ಮಾಡಿ ನಮಗೆ ಕೊಡ್ತಾನೆ. ಹಾಗಾಗಿ ಅನಂತಂ ವಿಷ್ಣು ಸನ್ನಿಧೋ, ವಿಶ್ವಾಮಿತ್ರರಿಗೆ ಅನಂತ ಪುಣ್ಯದ ಲಾಭ ಆಯ್ತಂತೆ. ಮಂತ್ರಗಳಿಗೆ ಶಕ್ತಿಯ ಲಾಭ, ವಿಶ್ವಾಮಿತ್ರರಿಗೆ ಪುಣ್ಯದ ಲಾಭ. ದೇವತೆಗಳೆಲ್ಲ ಭೂಮಿಗೆ ಬಂದು ರಾಮನಿಗೆ ನಮಸ್ಕಾರ ಮಾಡಿದರು ಅಂತ ಹೇಳಿದ್ರಿಂದ ಲೋಕಕ್ಕೆಲ್ಲ ರಾಮ ಸರ್ವೋತ್ತಮ ದೇವೋತ್ತಮ ಅನ್ನೋ ತಿಳುವಳಿಕೆಯ ಲಾಭ. ಇಂಥ ಲಾಭ ಉದ್ದೇಶ ಇದ್ದು ವಿಶ್ವಾಮಿತ್ರರು ರಾಮನನ್ನು ಕಾಡಿಗೆ ಕರ್ಕೊಂಡು ಬಂದ್ರಲ್ಲ, ಆ ರಾಮ ನಮ್ಮ ಮೇಲೆ ಪ್ರಸನ್ನನಾಗಲಿ, ಇಷ್ಟರ್ಥ ಸಂಗ್ರಹ ಮಾಡಲಿಕ್ಕೆ ಅಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಅಲ್ಲಿ ತನಕ ಆಯಿತು. ಹತ್ವಾ ನಿಶಿಚರ ನಿಕರಂ ಯಜ್ಞಪಾಲೋ ವಿಮೋಚ್ಯ, ಬಾಲಕಾಂಡದಲ್ಲಿ ಬರೋ ಮತ್ತಿಷ್ಟು ಕಥಾ ಸಂಗ್ರಹ ಮಾಡ್ತಾರೆ. ನಿಶಿಚರ ನಿಕರಂ ಹತ್ವಾ, ಬರೀ ತಾಟಕೆಯನ್ನು ಕೊಂದರೆ ಸಾಲದು. ಎಷ್ಟು ರಾಕ್ಷಸರಿದ್ದರು ಆ ಕಾಲದಲ್ಲಿ, ಸಾವಿರಾರು ಜನ. ಅವರ ಸಂಖ್ಯೆ ಎಲ್ಲ ವಾಲ್ಮೀಕಿಗಳು ಹೇಳ್ತಾರೆ. ಆ ರಾಕ್ಷಸರೆಲ್ಲ ಸುಬಾಹು, ಮಾರೀಚ. ಮಾರೀಚನನ್ನು ಒಬ್ಬನು ಕೊಲ್ಲಿಲ್ಲ ಆವಾಗ. ಸುಬಾಹು ಕರ್ಕೊಂಡು ಬಂದ ಸೈನ್ಯ ಕೊಂದ. ಸುಬಾಹುನನ್ನು ಸಂಹಾರ ಮಾಡಿದ. ಯಾಕೆಂದರೆ ವಿಶ್ವಾಮಿತ್ರರ ಯಜ್ಞಕ್ಕೆ ಅವರೇ ವಿಘ್ನ ಮಾಡ್ತಾ ಇದ್ರಂತೆ. ಹಾಗಾಗಿ ರಾಕ್ಷಸರ ಸಂಹಾರ ಮಾಡಿದ್ದ ಅನ್ನೋದನ್ನು ಹೇಳಲಿಕ್ಕೆ
ನಿಶಿಚರ ನಿಕರಂ ಹತ್ವಾ. ನಿಶಿಚರ ಅಂತ ಅವರಿಗೆ ಹೆಸರು. ಅವರು ರಾತ್ರಿ ಸಂಚಾರ ಮಾಡ್ತಾರೆ, ಆದ್ದರಿಂದ ಅವರಿಗೆ ನಿಶಿಚರ ಅಂತ ಹೆಸರಂತೆ ಸಂಸ್ಕೃತದಲ್ಲಿ. ನಿಕರ ಅಂದರೆ ಸಮೂಹ. ರಾತ್ರಿಚರರಾದ ರಾಕ್ಷಸರ ಸಂಹಾರ ರಾಮ ಮಾಡಿದ. ಈ ಅರ್ಥ, ಈ ಶಬ್ದನೇ ಬಳಸೋದ್ರಲ್ಲಿ ಒಂದು ವಿಶೇಷ ಇದೆ. 6 ರಾತ್ರಿ ರಾಮ ನಿದ್ದೆ ಮಾಡಲಿಲ್ಲಂತೆ. 6 ರಾತ್ರಿ ಸ್ವಲ್ಪವೂ ನಿದ್ದೆ ಮಾಡ್ದೇನೆ ಕಣ್ಣಲ್ಲಿ ಕಣ್ಣಿಟ್ಟು ವಿಶ್ವಾಮಿತ್ರ ಯಜ್ಞದ ಪೂರ್ಣ ಶಾಲೆಗೆ ಸುತ್ತಾಕ್ತಿದ್ದಂತೆ, ಯಾರೊಬ್ಬ ರಾಕ್ಷಸ ಬಂದರೂ ಬಿಡ್ಲಾರೆ ಅಂತ. ಹೀಗೆ ರಾಮಾಯಣದಲ್ಲಿ ಕಥೆ. ಯಾರಾದರೂ ಯಜ್ಞ ರಕ್ಷಣೆ ಮಾಡಲಿಕ್ಕೆ ರಾತ್ರಿ ಹಗಲು ಕಾದದ್ದು ಅಂತ ಕಥೆ ಕೇಳಿರ ನೀವು? ನಡೆದ್ರೆ ನಡೀತು ಬಿಡೋ ಅನ್ನೋರೇ ಜಾಸ್ತಿ. ಆದರೆ ರಾಮ ಹಾಗೆ ಮಾಡಲಿಲ್ಲ. ರಾತ್ರಿ ಪೂರ್ಣ ಕಣ್ಣಲ್ಲಿ ಕಣ್ಣಿಟ್ಟು ರಾಕ್ಷಸರು ಬಂದವರನ್ನ ಕೊಂದು ಯಜ್ಞಕ್ಕೆ ರಕ್ಷಣೆ ಕೊಟ್ಟನಲ್ಲ, ಅಂಥ ರಾಮ. ಕಮಿಟ್ಮೆಂಟ್ ಅಂತ ಕರೀತಾರಲ್ಲ, ಅದು ರಾಮನಿಗೆ ಸೇರಿದ್ದು ನೋಡಿ. ಅಂಥ ರಾಮ ನಮ್ಮನ್ನು ಪ್ರಸನ್ನನಾಗಿ ನಮ್ಮನ್ನು ಅನುಗ್ರಹಿಸಲಿ, ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಲಿ. ಯಜ್ಞ ಪಾಲೋ ವಿಮೋಚ್ಯ, ಯಜ್ಞ ರಕ್ಷಣೆ ಮಾಡಿದ ರಾಮ. ಅಹಲ್ಯಾ ಶಾಪಂಚ ಭಂಕ್ತ್ವಾ, ಒಂದು ಅಹಲ್ಯಾ ಶಾಪಾಚ್ಚ ಅಂತ ಇನ್ನೊಂದು, ಅದು ಹಿಂದಿನ ಪಾದಕ್ಕೆ ಅನ್ವಯ. ಅಹಲ್ಯಾ ಶಾಪಾತ್ ವಿಮೋಚ್ಯ, ಅಲ್ಲಿಗೆ ಅನ್ವಯ ಮಾಡಬೇಕಂಥದ್ದು. 3ನೇ ಪಾದದಲ್ಲಿ ವಿಮೋಚ್ಯ ಅಂತ ಬಂದಿದೆ. ಅಹಲ್ಯೆ ಶಾಪದಿಂದ, ಅಹಲ್ಯೆಯನ್ನು ಶಾಪದಿಂದ ವಿಮೋಚನೆಗೊಳಿಸಿದಂಥ ರಾಮ ನನ್ನ ಮೇಲೆ ಪ್ರಸನ್ನನಾಗಲಿ. ಮುಂದೆ ವಿದೇಹ ರಾಜ್ಯಕ್ಕೆ ಬಂದು ಶಿವಧನುಸ್ಸನ್ನು ಭಂಗ ಮಾಡಿದ. ಅದನ್ನು ಹೇಳುವಾಗ ಭಂಕ್ತ್ವಾ ಶಿವಧನು, ಶಿವ ಕೊಟ್ಟ ಧನುಸ್ಸು ಜನಕರಾಜನ ಆಸ್ಥಾನದಲ್ಲಿತ್ತು, ಅದನ್ನು ಭಂಕ್ತ್ವಾ ಮುರಿದಂತಹ ರಾಮ ನನ್ನ ಮೇಲೆ ಪ್ರಸನ್ನನಾಗಲಿ. ಜಾನಕಿಯನ್ನು ಉಪಯನ್ ವಿವಾಹ ಮಾಡಿಕೊಂಡ ಜಾನಕೀಪತಿಯಾದ ಶ್ರೀರಾಮಚಂದ್ರ ನನ್ನ ಮೇಲೆ ಪ್ರಸನ್ನನಾಗಲಿ ಅಂತಿಷ್ಟು. ಇದಿಷ್ಟು ಕಥೆಗಳು ಬೆರಳೆಣಿಕೆಯಲ್ಲಿ ಎಷ್ಟು ಒಟ್ಟು ಪದಗಳಿಂದ ಬಂದದ್ದು ಅಂತ ನೀವೇ ತಿಳ್ಕೊಳ್ಬೋದು. ಒಂದೊಂದೇ ಹೇಳ್ತಾ ಬರ್ಬೋದು. ಜಾನಕಿಯ ಕಲ್ಯಾಣ ಮಾಡಿಕೊಂಡವ ರಾಮ, ಶಿವಧನುಸ್ಸನ್ನು ಭಂಗ ಮಾಡಿದವ ರಾಮ, ಅಹಲ್ಯೆಯನ್ನು ಗೌತಮರ ಶಾಪದಿಂದ ಮುಕ್ತಿಗೊಳಿಸಿದವ ರಾಮ, ಯಜ್ಞವನ್ನು ರಕ್ಷಿಸಿದ ಯಜ್ಞಪಾಲ ರಾಮ, ರಾತ್ರಿಂಚರರು ನಿಶಿಚರ ರಾಕ್ಷಸರನ್ನು ಕೊಂದವನು ರಾಮ, ಹಾಗೆ ಬ್ರಹ್ಮಾಸ್ತ್ರ ಮೊದಲಾದವುಗಳನ್ನು ವಿಶ್ವಾಮಿತ್ರಿಂದ ಉಪದೇಶ ಪಡೆದವನು ರಾಮ, ತಾಟಕೆ ಸಂಹಾರ ಮಾಡಿದವನು ರಾಮ, ತಮ್ಮನಿಂದ ಸಹಿತನಾಗಿ ಬಲ ಮತ್ತು ಅತಿಬಲ ಅನ್ನೋ ಮಂತ್ರವನ್ನು ವಿಶ್ವಾಮಿತ್ರರಿಂದ ಉಪದೇಶ ಪಡೆದವನು ರಾಮ, ವಿಶ್ವಾಮಿತ್ರರಿಂದ ಕಾಡಿಗೆ ಅಂತ ತರಲ್ಪಟ್ಟವನು ರಾಮ, ರಾಮ ಎಂಬ ನಾಮಕರಣಕ್ಕೆ ಒಳಪಟ್ಟವನು ರಾಮ, ದಶರಥ ಮಾಡಿದ ಪುತ್ರಕಾಮೇಷ್ಟಿ ಯಾಗದಲ್ಲಿ ಅವತಾರ ಮಾಡಿ ಬಂದವನು ರಾಮ. ಇಂಥ ರಾಮ ನನ್ನ ವಿಷಯದಲ್ಲಿ ಪ್ರಸನ್ನನಾಗಲಿ ಅಂತ ಮೊದಲನೇ ಶ್ಲೋಕದಲ್ಲಿ ಇಷ್ಟು ಕಥಾ ಸಂಗ್ರಹ ನಮ್ಮ ಕೈ ಬೆರಳೆಣಿಕೆಯಲ್ಲಿ ಮಾಡಿದ್ದು 11. ಟು ದಿ ಪಾಯಿಂಟ್ ಇಷ್ಟು 11 ಇವತ್ತು ಸ್ಮರಣೆ ಮಾಡಿಕೊಂಡು ರಾತ್ರಿ ಮಲಗಿದರೆ ಹೇಳಲಿಕ್ಕೆ ಬರಲ್ಲ, ನಾಳೆ ರಾಮನೇ ಬಂದು ನಮ್ಮನ್ನು ಮಾತಾಡಿಸಿದ್ದೆ. ಅಂಥ ಅದ್ಭುತವಾದ ವಿಷಯಗಳಿವೆಲ್ಲ. ನಾಳೆ ಮತ್ತಷ್ಟು ಈ ಅಹಲ್ಯ ಮೋಚನೆ, ಶಿವಧನುರ್ಭಂಗದ ವಿಷಯ ಸಾಧ್ಯವಾದಷ್ಟು ಚಿಂತಿಸಿ ಮುಂದಿನ ಶ್ಲೋಕಕ್ಕೆ ಆಯನ್ರಾಮಸ್ಸ ಭಾರ್ಯೋ ಶ್ಲೋಕಕ್ಕೆ ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ನಾಳೆ